ईशं सिद्धारूढयतीश्वरं शिष्यप्रशिष्यरूपेण बोधकं गुरुमाश्रये यदङ्घ्रिकमलद्वन्द्वं तापत्रयनिवारकं शान्तिकपदं देवं सिद्धारूढमहं भजे. ಸ್ವಾನುಭಾವದ ನೆಲೆಯ ನಾನೇನ ಬಲ್ಲನೈ ನೀನೆ ಒಳಪಕ್ಕು ಏನ ನುಡಿಸಿದೊಡದನೆ ನಾ ನುಡಿವೆ ಗುರುವೇ ಕೃಪೆಯ. ಸದಾ ಸ್ಮರಣೀಯರಾದಂಥ ಸದ್ಗುರುಗಳ ದಿವ್ಯ ಶ್ರೀಚರಣಗಳಲ್ಲಿ ಭಕ್ತಿ ಪುರಸ್ಸರ ಪ್ರಣಾಮಗಳನ್ನು ಸಮರ್ಪಿಸಿ ಗುರು ಸಾರ್ವಭೌಮ ಶಿವಾವತಾರಿ ನಿಗಮಾಗಮ ಸಮನ್ವಯ ಸೂತ್ರಿ ಪರಮಾಚಾರ್ಯ ಪರಮ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮೀಜಿಯವರ ಶ್ರೀಚರಣಗಳಲ್ಲಿ ನಮಸ್ಕರಿಸಿ ಶಿವಯೋಗ ಸಾಮ್ರಾಟ್ ಯತಿಕುಲ ತಿಲಕ ಹಾಗೂ ಈ ಗ್ರಂಥದ ರಚಯಿತ ಮಹಾನ್ ಶಿವಯೋಗಿ ಶ್ರೀಮನ್ ನಿಜಗುಣ ಶಿವಯೋಗಿ ವರಿಯರ ಶ್ರೀಚರಣಗಳಲ್ಲಿ ಭಕ್ತಿಯಿಂದ ನಮನಗಳನ್ನು ಸಮರ್ಪಿಸಿ ಆ ಮಹಾಪುರುಷನಿಂದ ರಚಿತವಾಗಿರತಕ್ಕಂಥ ಕೈವಲ್ಯ ಪದ್ಧತಿ ಗ್ರಂಥದ ಚಿಂತನೆಯಲ್ಲಿ ಸಮಾವೇಶಗೊಂಡಂಥ ಸಮಸ್ತ ಮುಮುಕ್ಷು ವೃಂದವೇ ನಿಮ್ಮೆಲ್ಲರಿಗೂ ಶರಣುಗಳನ್ನು ತಿಳಿಸಿ ಇವತ್ತಿನ ವಿಚಾರವನ್ನು ಆರಂಭ ಮಾಡುವ. ಶ್ರೀಮನ್ನಿಜಗುಣ ಶಿವಯೋಗಳಿಂದ ವಿರಚಿತವಾಗಿರ್ತಕ್ಕಂಥ ಕೈವಲ್ಯ ಪದ್ಧತಿ ಗ್ರಂಥದ ಶಿವಕಾರುಣ್ಯ ಸ್ಥಳದ 17ನೇ ಪದ್ಯವನ್ನು ಇವತ್ತು ನಾವು ಚಿಂತನೆ ಮಾಡ್ತಾ ಇದ್ದೇವೆ. ಎನ್ನನೇ ಪಾಲಿಸು ಪುಣ್ಯಮಯ ಗಾತ್ರ ಸನ್ನುತ ಸುಗುಣ ಮಣಿಗಣ ಸೂತ್ರ. ಹೇ ದೇವ, ನನ್ನನ್ನು ಪಾಲಿಸು, ರಕ್ಷಿಸು, ಕಾಪಾಡು ಅಂತ ಭಕ್ತನು ಭಗವಂತನಲ್ಲಿ ಬೇಡಿಕೊಳ್ತಾ ಇದ್ದಾನೆ. ಪುಣ್ಯಮಯ ಗಾತ್ರ, ನೀನೆಂಥವನು ಅಂದರೆ ಪುಣ್ಯಮಯ ಗಾತ್ರ. ಗಾತ್ರ ಅಂದ್ರೆ ಶರೀರ, ಶರೀರಕ್ಕೆ ಗಾತ್ರ ಅಂತಾರೆ. ದೇವನಿಗೆ ಎಂಥ ಶರೀರ ಇದೆ. ಈ ನಮ್ಮ ಶರೀರ ಅದಾವಲ್ಲ, ಹೀಗೆ ಅವನಿಗೆ ಶರೀರ ಉಂಟೋ? ಇದೊಂದಷ್ಟು ಚಿಂತನೀಯ ವಿಷಯ. ಅವನ ಆಕಾರ ಹೆಂಗೈತಿ, ಅವನ ರೂಪ ಹೆಂಗೈತಿ, ವಾಸ್ತವಿಕವಾಗಿ ಪರಮಾತ್ಮನು ನಿರಾಕಾರ ಸ್ವರೂಪದಲ್ಲಿ ಅದಾನ. ಭಕ್ತನ ಭಕ್ತಿಗೆ ಆಕಾರವನ್ನು ತಾಳ್ತಾನೆ. ಇದು ನಮ್ಮ ಶಾಸ್ತ್ರಗಳು, ಭಾರತೀಯ ತತ್ವಚಿಂತನೆ ಇದು ಒಪ್ಪಿಕೊಂಡ ಬಂದ ರೀತಿ. ಭಕ್ತಿಯನ್ನು ಪ್ರತಿಪಾದನೆ ಮಾಡಿರ್ತಕ್ಕಂಥ ಆಚಾರ್ಯರು ಅವನು ಅತ್ಯಂತ ಸುಹೃದ್ರೂಪಿ ಅದಾನ. ಅವನ ನಯನ ಮಧುರ, ಅವನ ಅದರ ಮಧುರ, ಎಲ್ಲವೂ ಸೌಂದರ್ಯದ ಖಣಿಯಾಗಿದ್ದಾನೆ ಅಂತ ದೇವನನ್ನ ವರ್ಣನ ಮಾಡಿಕೊಂಡು ಬಂದಿದ್ದಾರೆ. ವೈಷ್ಣವ ಸಂಪ್ರದಾಯದಲ್ಲಂತೂ ಮನಮೋಹನ ಅಂತ ವರ್ಣ ಮಾಡ್ಕೊಂಡು ಅವನಂತ ಚಂದ ಅವನೇ.
ಅವನಂತ ಚಂದ ಮತ್ತಾರು ಇಲ್ಲ ಅಂದರು. ಮನಮೋಹನ, ಎಲ್ಲರ ಮನಸ್ಸು ಮೋಹ ಆಗಬೇಕು. ಅದಕ್ಕೆ ಅವನಿಗೆ ಮನಮೋಹನ ಅಂದ್ರವರು. ಎಲ್ಲರ ಮನಸ್ಸು ಆಕರ್ಷಣೆ ಆಗುವಂಗನ ಅವನ ರೂಪ ಕಲ್ಪನೆ ಮಾಡ. ಒಮ್ಮೆ ಏನಾಗಿತ್ತು ಅಂದ್ರೆ, ರಾಮಾನುಜಾಚಾರ್ಯರು ಶ್ರೀರಂಗನ ಪೂಜೆ ಮಾಡಲೋಸುಗವಾಗಿ ಮಧ್ಯಾಹ್ನದ ಸಮಯದಲ್ಲಿ ಕಾವೇರಿ ನದಿಗೆ ನೀರು ತರಲಿಕ್ಕೆ ಹೋಗಿರ್ತಾರೆ. ದಿನದಲ್ಲಿ 3 ಸಮಯ ಪೂಜೆ ಮಾಡ್ತಿದ್ರು. ಸ್ವತಃ ತಮ್ಮ ಕೈಯಾರೆ ಪೂಜೆ ಮಾಡ್ತಿದ್ರು ರಾಮಾನುಜಾಚಾರ್ಯ. ಈ ಚತುರ್ಮತಗಳನ್ನ ಹೇಳ್ತೀವಿ ನಾವು. ಅದ್ವೈತ ಮತ, ವಿಶಿಷ್ಟಾದ್ವೈತ ಮತ, ಶಕ್ತಿ ವಿಶಿಷ್ಟಾದ್ವೈತ ಮತ, ಅದ್ವೈತ. ಅದರಲ್ಲಿ ವಿಶಿಷ್ಟಾದ್ವೈತ ಮತ ಅಂತೇನಿದೆಯಲ್ಲ, ಅದರ ಸಂಸ್ಥಾಪನಾಚಾರ್ಯರು ರಾಮಾನುಜ. ಸ್ವತಃ ಪೂಜಾ ಮಾಡ್ತಿದ್ರು. ನಾವು ಸ್ವತಃ ಪೂಜೆ ಮಾಡ್ತೀವಿ. ನೀರು ಯಾರೋ ತಂದಿಡಬೇಕು, ಹೂವು ಯಾರೋ ತಂದಿಡಬೇಕು, ಪತ್ರಿ ತಂದಿಡಬೇಕು, ಗಂಟೆ ಗಂಟೆ ಬರ್ಸೋರು. ನಮ್ಮ ಪೂಜೆ ಹೆಂಗಿರ್ತದೆ. ಅವರು ಸ್ವತಃ ತಾವೇ ನೀರು ತಗೊಂಡು ಬರೋರು, ಹೂವು ತಗೊಂಡ್ಬರೋರು. ಹಂಗೇನು ಮಾಡಬೇಕು ಅಂದರೆ ಅದು ಪ್ರೀತಿ ನಮಗೆ ಎಷ್ಟು ಅದಿ ದೇವ್ರ ಮೇಲೆ ಅನ್ನೋದು ಗೊತ್ತಾಗ್ತದೆ. ನಿಜವಾಗಿರ್ತಕ್ಕಂಥ ಪ್ರೀತಿಯ ಸತಿ ಪತಿಗೆ ತಾನೇ ತನ್ನ ಕೈಯಾರನೇ ಅಡಿಗೆ ಮಾಡ್ಬೇಕಂತಾಳೆ. ಮಂದಿ ಮಾಡಿದ್ದು ಸರಿ ಬರಂಗಿಲ್ಲ. ಅವು ಚಂದ ಮಾಡಿದ್ರು ಏನಾರ ಹೆಸರು ಇಡುತ್ತಾಳ. ತಾನೇ ಮಾಡ್ಬೇಕಂತ ಅನ್ನಂಗಿಲ್ಲ. ನಿಮ್ಮ ಪ್ರೀತಿಯವ್ರು ಬಂದು ನಿಮ್ಮ ಮನೆಗೆ ಬಂದಾಗ ಓಡಾಡಿ ನೀವೇ ಮಾಡ್ತಿರ್ತಾಳೆ. ಮತ್ತೆ ಮನುಷ್ಯರು ಇರ್ತಾರ, ಆದರೂ ನೀವು ಕೊಟ್ರೆ ಸಮಾಧಾನ ಅನಿಸ್ತದೆ ನಿನಗೆ. ಪ್ರೀತಿ ಅವ್ರು ಬಂದ್ರ, ತವ್ರ ಮನೆ ಕಡೆಯವ್ರು ಬಂದ್ರ, ಮತ್ತ ಆ ಕಡೆ ಯಾರ ಬಂದ್ರ ಮಾಡ್ತಾಳ. ಸೋಮ ಬೇಕು ಬೇಡ ಮಾಡೋದು ಕರೆ, ಸೋಮ್ ಬೇಕು ಬೇಡ ಬೇಕು. ಪ್ರೀತಿ ಹೆಂಗ್ ಮಾಡಿಸ್ತದದು? ಅಪಾರ ಪ್ರೀತಿ ದೇವನ ಮೇಲೆ, ಅಪಾರ ಭಕ್ತಿ. ಸ್ವತಃ ನದಿಗೆ ಹೋಗಿ ಸ್ನಾನ ಮಾಡಿ ನೀರು ತಗೊಂಡು ಬರ್ತಿದ್ರು. ಕಾವೇರಿ ನದಿ ದಂಡೆಯ ಮೇಲೆ ಬೆಳೆದಿರ್ತಕ್ಕಂಥ ಕಮಲದ ಪುಷ್ಪಗಳನ್ನು ತಂದು ದೇವನಿಗೆ ಎಷ್ಟು ರೀತಿಯಾಗಿ ಪುಷ್ಪ ಅರ್ಪಣೆ ಮಾಡಿದರು. ಪುಷ್ಪಗಳನ್ನು ಏರಿಸಿದ್ರೆ ಸಮಾಧಾನ ಇಲ್ಲ. ನಾನಾ ರೀತಿ ಶೃಂಗಾರ ಮಾಡಿ ನೋಡೋರು ರಾಮಾನುಜಾಚಾರ್ಯರು ಒಂದು ದಿನ ಮಧ್ಯಾಹ್ನ ಕಾವೇರಿ ನದಿಗೆ ಹೊಂಟಿದ್ದಾರೆ. ಅಲ್ಲಿ ನಡೆಯತಕ್ಕಂಥ ದೃಶ್ಯ ಕಂಡು ಶಾಕ್ ಆದಂಗೆ ಆಗ್ಬಿಡುತ್ತೆ. ಏನ್ ಮಾಡ್ತಾ ಇದ್ದಾನೆ ಈತ? ಎಂತ ಹುಚ್ಚು ಪ್ರೇಮಿ ಈತ ಅನ್ನಿಸ್ತಾವ್ರಿ. ಏನಾಗಿದೆ ಅಂತಂದ್ರೆ, ಯುವ ದಂಪತಿಗಳು ಜಲಕ್ರೀಡೆಗೆ ಅಂತ ಕಾವೇರಿ ನದಿಗೆ ಬಂದಿದ್ದಾರ. ಜಲಕ್ರೀಡೆಯನ್ನು ಮುಗಿಸಿಕೊಂಡು ಹೋಗುವಾಗ ಅದೇ ಹೊಸದಾಗಿ ಮದುವೆ ಆಗಿರ್ತಕ್ಕಂಥ ಯುವ ದಂಪತಿ ಹಿಂಗೆ ಶಬ್ದ ಬಳಸ್ತಾರ, ಹೊಸದಾಗಿ ಮದುವೆ ಅಂತ. ಹಳಿದೊಮ್ಮೆಂತೂ ಯಾರು ಆಗಿ ಮತ್ತು ಹೊಸದ ಆಗಂಗಿಲ್ಲ, ಆದರೂ ಹಂಗ ಶಬ್ದ ಬಳಸ್ತಾರೆ. ಬಹುತೇಕ ಹಿಂದಿನ ಜನ್ಮದಾಗ ಒಮ್ಮಾಗಿರ್ತಾರಲ್ಲ, ಅದು ಹಳಿದು. ಈಗ ಅದದ್ದು ಹೊಸದು. ಮತ್ತು ಈಗೂ ಒಮ್ಮೊಮ್ಮೆ ಒಂದು ಹಳಿದು ಆಗಿರ್ತದ, ಆಮೇಲೆ ಇಬ್ಬರಿಬ್ರು ಮೂರು ಮುಂದಿನ ಆಗುವತ್ನಾಗ ಹೊಸ ಹಂಗೂ ಅನ್ಬೋದಲ್ಲ. ಹೊಸದಾಗಿ ಮದುವೆ ಆದವ್ರ ಈ ಮನೆ ಮದುವೆ ಆಗಿದೆ ಇಟ್ಟು ಅಂದ್ಬಿಡೋಣ. ಕಿರಿಕಿರಿನೇ ಬೇಡಲ್ಲ, ಯಾಕೆ ಮನೆ ಮದುವೆ ಆಗಿದೆ.
ಹೆಂಡತಿ ಮೇಲೆ ಭಾಳ ಪ್ರೀತಿ, ಭಾಳ ಚಂದ, ಭಾಳ ಅಪರೂಪದ ಚಲುವೆ ಆಗಿದ್ಲು, ಭಾಳ ಚಂದನೂ ಇದ್ಲು. ಎಷ್ಟು ಪ್ರೀತಿ ಹೆಂಡತಿ ಮೇಲೆ ಅಂತಂದರೆ ಬೆಳಿಗ್ಗೆ ಬೆಳಿಗ್ಗೆನ ಹೋಗಿದ್ರು, ಈಗ ಮಧ್ಯಾಹ್ನ ಸಮಯ ಆಗಿದೆ, ವಿಪರೀತ ಕಾಲು ಸುಳ್ಳಾಕತ್ತಾವ. ಉಸುಕಿನ ಪ್ರದೇಶ, ಅದರೊಳಗೆ ಉಸುಕು ವಿಪರೀತ ಭಾಳ ಸುಡ್ತವೆ. ಅವನು ತನ್ನ ಕಾಲು ಸುಡ್ತಾವನು ಪರವೇ ಇಲ್ಲ ಅವನಿಗೆ, ಹೆಂಡತಿ ಕಾಲು ಸುಡಬಾರ್ದಂತ ಹೇಳಿ ಆ ನದಿಯ ದಡದಲ್ಲಿ ಬೆಳೆದಿರ್ತಕ್ಕಂಥ ಕಮಲ ಪುಷ್ಪಗಳನ್ನೆಲ್ಲ ಹರಿದು ಉಡಿ ತುಂಬ ಹಾಕ್ಕೊಂಡು ಮುಂದ ಅವಳ ಪಾದಕ್ಕೆ ಅರ್ಪಣ ಮಾಡ್ತಾ ಬರ್ತಿದ್ನಂತ. ಆ ಕಮಲದ ಹೂಗಳನ್ನ ತುಳಿತಾ ಹಾಕಿ ಬರ್ತಿದ್ಲಂತ. ಅದನ್ನ ನೋಡಿದ್ರು ರಾಮಾನುಜಾಚಾರ್ಯರು, ನೋಡಿದ್ರು ಆಚಾರ್ಯರು ನೋಡಿ ಅಂದ್ರು, ಏನ್ ಮಾಡಕತ್ತೆ ಎಂತ ಹುಚ್ಚು ಪ್ರೇಮೀತ ಅಂದ್ರು. ಭಗವಂತನ ಮುಡಿಗೇರಬೇಕಾದದ್ದನ್ನ ಮಡದಿಯ ಅಡಿಗ ಹಾಕ್ತಾ ಇದಾನಲ್ಲ. ಓಡೋಡಿ ಬಂದು ಆಚಾರ್ಯರಿಗೆ ಕೇಳಿದ್ರು, ಏ ತಮ್ಮ, ಏನ್ ಮಾಡ್ತಾ ಇದೀಯ ನೀನು? ಮೃದು ಮಧುರವಾಗಿರ್ತಕ್ಕಂಥ ಕಮಲ ಪುಷ್ಪಗಳನ್ನ ಪತ್ನಿಯ ಪದತಲದಲ್ಲಿ ಹಾಕ್ತಾ ಇದ್ದೀನಿ, ಕಾಣೋದಿಲ್ಲೇನ್ರಿ? ಆಚಾರ್ಯರಂದ್ರು, ಎಂತ ಹುಚ್ಚು ಮನುಷ್ಯ ಅದೀಯಪ್ಪ ನೀನು. ಭಗವಂತನ ಮುಡಿಗೇರಬೇಕಾದ ಹೂವನ್ನ ನಿನ್ನ ಹೆಂಡತಿ ಕಾಲಡಿಯಲ್ಲಿ ಹಾಕಿ ಅವಳನ್ನು ವ್ಯರ್ಥ ಮಾಡ್ತಾ ಇದ್ದೀಯಲ್ಲ. ಇದನ್ನು ಪ್ರತಿನಿತ್ಯ ನಾವು ದೇವರಿಗೆ, ಶ್ರೀರಂಗನಿಗೆ ಏರಿಸ್ತಕ್ಕಂಥ ಹೂಗಳಿವು, ನಿನ್ನ ಹೆಂಡತಿ ಕಾಲ ಹಾಕ್ಲಾಕತ್ತೀಯಲ್ಲ. ಕಲ್ ದೇವರಿಗೆ ಏರಿಸಿದ್ರಿ ಏನು ಬರ್ತದೆ ಬಿಡ್ರಿ. ಜೀವಂತದ ದೇವ್ರಿದ್ದಂಗ ಅದ ನನ್ನ ಪಾಲಿಗೆ. ಅದು ಕಲ್ ದೇವರಿಗೆ ಏರಿಸಿದ್ರೆ ಏನು ಬರ್ತದೆ ಅಂತ ನೋಡ್ರಿ. ಎಷ್ಟು ಚಂದದ ನನ್ನ ಹೆಂಡತಿ. ಆಕಿನ ಕಾಲುಗಳು ಈ ಪುಷ್ಪಕ್ಕಿಂತಲೂ ಮೃದುವಾಗಿವೆ. ಅವಾಗ ಆಚಾರ್ಯಂದ್ರು, ನಿನ್ನ ಸೌಂದರ್ಯ ಆರಾಧನೆಯನ್ನು ಕಂಡು ನಾನು ಬೆರಗಾದೆ ಅಂದ್ರವರು. ನೀನು ನಿಜವಾದ ಸೌಂದರ್ಯ ಆರಾಧಕಪ್ಪ, ಒಪ್ಪಬೇಕು. ಆದರೆ ನಿನ್ನ ಹೆಂಡತಿಯ ಸೌಂದರ್ಯಕ್ಕಿಂತಲೂ ಕೋಟಿ ಕೋಟಿ ಮಿಗಿಲಾದುದು ನನ್ನ ಭಗವಂತನ ಸೌಂದರ್ಯ ಅಂದ್ರು. ಅಂತೆಯೇ ಅವನಿಗೆ ಮನಮೋಹನ ಅಂತ ಹೆಸರಿಟ್ಟಿದ್ದಾರಪ್ಪ. ಅವಾಗ ಅಂದಂತ, ಬೇಡ ಅಂದಂತ, ನಿಮ್ಮ ದೇವರು ನನ್ನ ಹೆಂಡತಿಗಿಂತಲೂ ಚಂದ ಅದಾನೇನ್ರಿ ಅಂದ್ಕೊಡಿನಂತ. ಅವನ ಸೌಂದರ್ಯ ನೀನೊಮ್ಮೆ ಕಾಣಬೇಕಪ್ಪ. ಅವನ ಸೌಂದರ್ಯ ಕಾಣದ ಕಾರಣ ನೀನು ಈ ನಶ್ವರ ಸೌಂದರ್ಯಕ್ಕೆ ಮರುಳಾಗಿದ್ದೀಯ. ಇದು ನಶ್ವರ ಸೌಂದರ್ಯ. ಹಂಗೆ ಇರ್ತಾರೇನ್ರಿ? ಯೌವನದಾಗ ಒಂದು 10 ವರ್ಷ ಏನು ಚಂದ ಇರ್ತಾರಲ್ಲ, ಹಾಗೆ ಇರ್ತದ ಸೌಂದರ್ಯ. ಒಪ್ಪ ಮೋರೆಯು ಚಿಪ್ಪಿನಂತಾಯಿ ತಿನ್ನು ಜಗದೊಳಗೆ. ಆತ್ಮೂರು ಸುಪುತ್ರ ಮಹಾಸ್ವಾಮಿಗಳು ಭಾಳ ಚಂದ ಹೇಳಿದರು. ಒಪ್ಪ ಮೋರೆಯು, ಎಷ್ಟು ಸುಂದರವಾಗಿರ್ತಕ್ಕಂಥ ಆ ಫೇಸ್, ಮುಖ ಚಿಪ್ಪಿನಂತಾಯಿ ತಿನ್ನು ಜಗದೊಳಗೆ. ಮುಪ್ಪಾವಸ್ಥೆ ಬಂದ ಕೂಡಲೇ ಅದು ಚಿಪ್ಪಿನಂಗಾಗ್ತಂತ. ಚಿಪ್ಪಿನಂಗಂತಂದ್ರೆ ಈ ಹಸಿ ಟೆಂಗ ಸುಲಿದು ಬಿಸಿಲಿಗೆ ಹಾಕಿರ್ತಾರ, ಒಣಗಿದ ಮೇಲೆ ಆಗ್ತದ ಅದು. ಹಿಂಗೆ ಮುಟ್ಗಿಯಾಗಿ ಬಿದ್ದಿರ್ತದ ನೋಡ್ರಿ, ಹಂಗೆ ಆಗ್ತದ. ಈಗೆಲ್ಲ ಗಲ್ಲ ತುಂಬ್ಕೊಂಡು ಎಷ್ಟು ಚಂದ ಕಾಣ್ತಾನ, ಹಲ್ಲು ಬಿದ್ದ ಮೇಲೆ ಇದು ಗದ್ದ ಮುಂದಕ್ಕೆ ಬರ್ತದೆ. ಯಾಕೆ ಬರ್ತದೆ?
ನಮ್ಮನ ಮುದುಕಂದೆ ಇಲ್ಲಿ ಇಲ್ಲಿ ಇದು ಮುಂದಕ್ಕೆ ಯಾಕೆ ತೊಗೊಂಡಿದೆ ಅಂದ್ರೆ ನಾ ತೊಗೊಂಡಿಲ್ಲ ಅಂತ ಬಂದು ಅದು ಇದು ಗಲ್ಲ ಮುಂದಕ್ಕೆ ಬರ್ತದ, ಇದೇನು ಗದ್ದ ಅಂತೀರ, ಗದ್ದ ಮುಂದಕ್ಕೆ ಬರ್ತದ, ಗಲ್ಲ ಒಳಗೆ ಹೋಗ್ತದ, ಮೂಗುನು ಒಂದಿಟ್ಟು ಮುಂದಕ್ಕೆ ಬರ್ತದ, ಹಲ್ಲು ಬಿದ್ದ ಮೇಲೆ ಎಲ್ಲ ಅದು ಮುಟ್ಟಿಕ್ಕಾದಂಗೆ ಹೆಂಗ ಅದು ಬಿಸಿಲಲ್ಲಿ ಒಣಗಿದಂಥ ಆ ಚಿಪ್ಪಿ ಹೆಂಗ ಮುದುಡುತ್ತದಲ್ಲ ಹಂಗೆ ಮುದುಡುತ್ತದೆ. ಮುಪ್ಪಾವಸ್ಥೆಯನ್ನು ಬಸವಣ್ಣವ್ರು ಭಾಳ ಚಂದ್ರಣ ಮಾಡ್ತಾರೆ. ನೆರೆ ಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ ಕೆನ್ನೆಗೆ ನೆರೆ ಬರ್ತದ, ಬೆಳಗಾಗ್ತದ, ಹೊಟ್ಟೆ ಬರ್ತದ. ನೆರೆ ಕೆನ್ನೆಗೆ ತೆರೆಗಲ್ಲಕ್ಕೆ ಗಲ್ಲದ ಮ್ಯಾಗ ತೆರೆ ಬೀಳ್ತಾವ, 3 ತೆರೆ ಬೀಳ್ತಾವ. ತೆರೆಗಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ ಒಂದು ದಿನ ಇಂಥ ಪೈಲ್ವಾನನ ಶರೀರ ಐತಲ್ಲ, ಈ ಶರೀರ ಅಂಬತಕ್ಕಂಥ ಹೆಂಗಾಗ್ತದೆ, ಅಸ್ಥಿ ಪಂಜರ ಆದಂಗೆ ಆಗ್ತದೆ. ಗೂಡು ಹೋಗೋದಂದ್ರೆ ಅಸ್ಥಿ ಪಂಜರದಂತಾಗುವುದು. ನೀವು ಹಾಸ್ಪಿಟಲ್ದಾಗ ಹೋದ್ರೆ ಮಕ್ಕಳ ಅಧ್ಯಯನಕ್ಕಾಗಿ, ವಿದ್ಯಾರ್ಥಿಗಳ ಅಧ್ಯಯನಕ್ಕಾಗಿ ತೂಗ್ಬಿಟ್ಟಿರ್ತಾರೆ. ಮನ್ನೊಂದು ಕಡೆ ನೋಡಿದೆ ನಾನು, ಮನುಷ್ಯ ಹಿಂಗಿದ್ದಾವ ಹಿಂಗಾಗ್ತಾನ ಅಂತ ಅನಿಸ್ತು ನನಗೆ. ಅಸ್ಥಿ ಪಂಜರ, ಶರೀರ ಗೂಡು ಹೋಗದ ಮುನ್ನ, ಮುಪ್ಪಿಂದ ಒಪ್ಪ ಅಳಿಯದ ಮುನ್ನ. ಮುಪ್ಪು ಬಂದಾಗ ಒಪ್ಪ ಸೌಂದರ್ಯ ಎಂಬತಕ್ಕಂಥದ್ದು ಅಳೆದು ಹೋಗುತ್ತದೆ. ಆ ವಚನದಲ್ಲಿ ನನಗೆ ಇಷ್ಟು ಮಾತ್ರ ವಿವರಣೆಗೆ ಬೇಕಾಗಿದೆ. ಮುಪ್ಪಿಂದ ಒಪ್ಪ ಅಳಿಯದ ಮುನ್ನ, ಮುಪ್ಪು ಬಂದು ಇದು ಒಪ್ಪ ಸೌಂದರ್ಯ ಹಾಳಾಗುತ್ತದೆ. ಆದರೆ ಭಗವಂತನ ಸೌಂದರ್ಯ ಹಾಳಾಗುವಂತದ್ದಲ್ಲ. ಸತ್ಯಂ ಶಿವಂ ಸುಂದರಂ. ದೇವನ ದೇಹವು ಹೇಗಿದೆ, ಸತ್ಯಂ ಯಾವಾಗಲೂ ಇರುವಂತಹದ್ದು, ಶಿವಂ ಮಂಗಲಕರವಾಗಿರ್ತಕ್ಕಂಥದ್ದು. ನಮ್ಮೆಲ್ಲ ಶರೀರ ಅಮಂಗಲ ಆಗ್ತಾವ. ಚೈತನ್ಯದ ಸಂಬಂಧ ಕಳ್ಕೊಂತಂದ್ರೆ ಈ ಶರೀರ ಹೆಂಗಾಗ್ತದೆ, ಅಮಂಗಲ ಆಗ್ತದೆ. ಅಮಂಗಲ ಆಗೋದಲ್ಲ. ನೀವು ಹೆಣಕ್ಕೆ ಹೋಗಿ ಬಂದ್ರೆ ಸ್ನಾನ ಮಾಡ್ತೀರಾ ಇಲ್ಲ? ನಾನು ಹಂಗೆ ಬರೋಣ ಊಟಕ್ಕೆ ಕುಂದಿರ್ತೀನಿ. ಅಮಂಗಲ ಆಗ್ತದೆ. ಸವಸ್ತ್ರಂ ಸ್ನಾನಮಾಚಾರೇ. ಧರ್ಮಶಾಸ್ತ್ರಗಳು ಏನು ಹೇಳ್ತವೆ, ಹೆಣ ಮುಡಿಸ್ಕೊಂಡ ಮೇಲೆ ಸವಸ್ತ್ರಂ ಸ್ನಾನಮಾಚಾರೇ, ಸವಸ್ತ್ರಂ ವಸ್ತ್ರ ಸಹಿತವಾಗಿ ಸ್ನಾನ ಮಾಡಬೇಕು ಅಂತ ಹೇಳ್ತಾರೆ. ವಸ್ತ್ರ ಕಳಿಲಾರ್ದೇನೆ ಮೈ ಮೇಲೆ ನೀರಾಗ್ತವೆ. ಸವಸ್ತ್ರಂ ಸ್ನಾನಮಾಚಾರೇತ್ ಅಂತ ಹೇಳ್ತಾರೆ. ಅಷ್ಟು ಮೈಲಿಗೆ ಆಗ್ತದೆ. ಮೈಲಿಗೆ ಆಗ್ತಂದ್ರೆ ಅದರ ಅಭಿಪ್ರಾಯ ಅದಕ್ಕೆ ಕೊಳಿಲಾಕ ಶುರು ಮಾಡ್ತದ. ಈ ಕೆಲವ್ರು ಟ್ಯಾಕ್ ಅವಸರ ಮಾಡ್ತಾರ ಅಂತಿರ್ತೀವಿ ನಾವು. ಈಗ ಅನಿವಾರ್ಯ ಕೆಲವೊಂದು ಹೆಣಕ್ಕೆ ಹೋಗ್ಬೇಕಾಗ್ತಿರ್ತದ್ರಿ ಗೌಡ್ರ. ನಾವು ಹೋಗ್ತಿರ್ತೀವಿ, ಹೆಣಕ್ಕೆ ಹೋಗ್ತಿರ್ತೀವಿ. ಜರ ತಡ ನಮಗೆಲ್ಲ ಖಾಲಿ ಕುಂತು ಮಂದಿ ಎಲ್ಲ ನಾವೆಲ್ಲ ನಮ್ಮ ಸುತ್ತ ಭಾಳ ಕಿರಿಕಿರಿ ಇರ್ತಾವೆ. ಜರ ಲೇಟ್ ಆಗಿರ್ತದಂದ್ರೆ ಮಂದಿ ಅವಸರ ಮಾಡ್ಲಾಕತ್ತಾರೆ, ಮಂದಿ ಅವಸರ ಮಾಡ್ಲಾಕ್ತಾರೆ. ಖರೆ ಹೇಳ್ರಪ್ಪ ಎಲ್ಲಿದ್ದೀರಿ ಅಂತ ಅಲ್ಲಕತ್ತಿದ್ದೆ ಮನೆ ಬಂದು. ಆಯ್ತು ನಾವು ಒಂದು ಮಾರ್ಮಾರ್ ಸುಳ್ಳು ಹೇಳ್ತಿರ್ತೀವ ಮಂದಿ. ಹೇಳಬೇಕಾದ ಏನು ಮಾಡಿದ್ರಿ, ಸುಳ್ಳು ಹೇಳ್ತಿರ್ತೀವಿ. ಒಂದಿಷ್ಟು 10 ನಿಮಿಷದಾಗ ಬರ್ತೀವಿ ಅಂತೀವಿ, ನಾವು ಒಂದು ತಾಸು ಹೋಗ್ಬೇಕಾಗಿರ್ತದೆ. ಅಂದ್ರೆ ಹೆಂಗಾರ ಮಾಡಿ ಅವ್ರು ತಡಿಬೇಕಲ್ಲ. ಬಂದೆ ಒಂದು 10 ನಿಮಿಷ ಅನ್ಕೊಂತ ಇರ್ತೀವಿ. ಮಂದಿ ಅವಸರ ಮಾಡ್ಲಾಕೈತಾರ್ರಿ. ಯಾಕೆ ಅವಸರ ಮಾಡ್ತಾರ? ನಾ ಅಲ್ಲಿ ಆದ್ಮೇಲೆ ಗೊತ್ತಾಯ್ತು ಇವ್ರು ಅವಸರ ಮಾಡಿದ್ದು ಬರಾಬರಿ ಐತಪ್ಪ ಅಂತ ನೋಡಿ. ಅದು ಉಬ್ಬಿತ್ತು, ಹೆಣ ಉಬ್ಬಿತ್ತು. ನಮ್ಗೆ ಇಂಥ ಪ್ರಸಂಗ ಇರ್ತದ, ಎಲ್ಲ ಹಣ್ಣು ಉಬ್ಬಿರ್ತದ. ಅದ್ರ ತೊಡೆ ಮ್ಯಾಗ ಕಾಲಿಟ್ಟು ನಾವು ಪೂಜಾ ಮಾಡಿ ಅವನು ಈಗ ಡೈರೆಕ್ಟ್ ಶಿವಲೋಕಕ್ಕೆ ಕಳಿಸ್ಬೇಕು. ನಾವೀಗ ಇವು ಏನು ಸಂಪ್ರದಾಯ ಬೆಳ್ಕೊಂಬ ನನಗೇರ ಹೆದರಿ ಬರ್ತೇಪ್ಪ. ಈ ಕಾಲಿಟ್ರೆ ಏನಾಗ್ತದೆ, ಕಾಲಿಡೋದೂ ಸರಿನೂ ಅಲ್ಲ. ಅದು ಈ ವಿಭೂತಿ ಹಚ್ಚಂತ ನಾವು ಇದ್ದಾಗ ಎಂದು ವಿಭೂತಿ ಹಚ್ಚಿದ್ರೆ, ಈ ವಿಭೂತಿ ಹಚ್ಚಿದ್ರೆ ಆಗ್ತದ್ರಿ. ಈ ಕಲಸಿ ಹಚ್ತಿರ್ತಾರ. ಅದು
ಇದೊಂದು ಲಾಸ್ಟ್ ಹಚ್ಚೋದೈತಿ ನೋಡ್ರಿ. ಮತ್ತೆ ಈಗ ಜನ್ಮದಾಗ ಒಮ್ಮೆನೂ ಹಚ್ಚಿಲ್ಲ, ಇನ್ನು ಮುಂದೆ ಅವ ಹಚ್ಚೋನು ಇಲ್ಲ, ಈಗ ಹಚ್ಚಬೇಕು. ನನ್ನ ಮಾತಿನ ಅಭಿಪ್ರಾಯ ತಿಳ್ಕೊಳ್ಳಿ, ಇದು ಅಮಂಗಲ ಆಗ್ತದೆ. ದೇವನ ಸ್ವರೂಪ ಎಂಥದು? ಸತ್ಯಂ ಶಿವಂ, ಮಂಗಲ ಸ್ವರೂಪ. ಚೈತನ್ಯವು ಮಂಗಲಮಯವಾಗಿದೆ, ಮಂಗಲ ಸ್ವರೂಪ. ಸುಂದರಂ, ಮತ್ತೆ ಆತ ಅತ್ಯಂತ ಸುಂದರನಾಗಿದ್ದಾನೆ. ಇಷ್ಟೆಲ್ಲ ಆಯ್ತು ಕರೆ. ಈಗ ನೀವು ಶಿವನ ವರ್ಣ ಮಾಡ್ತಾ ಇದ್ದೀರಿ, ಅವನ ಅಮಂಗಲ್ಯಂ ಶೀಲಂ ಇತ್ಯಾದಿ ರೂಪದಲ್ಲಿ ವರ್ಣ ಮಾಡ್ಕೊಂಡು ಬಂದಿದ್ದಾರೆ. ನಮ್ಮ ಶರೀರಕ್ಕೂ ಅವನ ಶರೀರಕ್ಕೂ ಏನು ವ್ಯತ್ಯಾಸ ಅಂತ ಕೇಳಿದ್ರೆ, ಚೈತನ್ಯಮಯವಾಗಿರ್ತಕ್ಕಂಥದ್ದು, ಚಿದ್ರೂಪಮಯವಾಗಿರ್ತಕ್ಕಂಥ ಗಾತ್ರ ಶರೀರ ಅಂತ ಹೇಳಿ ಅವನು ವರ್ಣ ಮಾಡ್ಕೊಂಡು ಬಂದಿದ್ದಾರೆ. ರಾಮಾನುಜಾಚಾರ್ಯರಾಗಿ ಒಂದು ಸ್ಟೋರಿಗಳಿಗೂ ನಮಗನಿಸ್ತದೆ, ರಾಮಾನುಜಾಚಾರ್ಯರಂದ್ರಂತ ಒಮ್ಮೆ ಭಗವಂತನ ರೂಪವನ್ನು ನೀನು ನೋಡ್ಬೇಕಪ್ಪ, ಅಷ್ಟು ಚಂದ ಅದಾನೇನ್ರಿ ಅಂತ ಕೇಳ್ದಮ್ಮ. ಬಾ ತೋರಿಸ್ತೀನಿ ಅಂತ ಹೇಳಿ ಅವನು ಕರ್ಕೊಂಡು ಹೋದ್ರಂತ. ಶ್ರೀರಂಗನಾಥನ ಮುಂದೆ ಅವನನ್ನು ನಮ್ಮ ಆ ಮೂರ್ತಿಯ ಮುಂದೆ ನಿಲ್ಲಿಸಿ ಹೊರಗೆ ನಿಂತು ಪ್ರಾರ್ಥನೆ ಮಾಡ ಹಚ್ಚಿರಂತ. ಮಧುರಂ ಮಧುರಾಧಿಪತಿ, ನೀನು ಮಧುರಂ ಮಧುರಾಧಿಪತೆ, ಅದರಂ ಮಧುರಂ ವದನಂ ಮಧುರಂ ಅಖಿಲಂ ಮಧುರಂ ಮಧುರಂ ಮಧುರಾಧಿಪತೆ. ಹೇ ಪರಮಾತ್ಮ, ನಿನ್ನ ಸೌಂದರ್ಯವನ್ನು ಒಂದು ಸಲ ಈ ಅಜ್ಞಾನಿಯಾದಂತಹ ಮನುಷ್ಯನಿಗೆ ಒಂದು ಚೂರು ತೋರಿಸು. ಅವನಿಗೆ ತೋರಿಸೋರ್ಕತ್ತಿಲ್ಲ, ಇವನು ಸಲುವಾಗಿ ಅವನು ತೋರಿಸಬೇಕಾಗ್ತದೆ. ಭಕ್ತನ ಪ್ರಾರ್ಥನೆಗೆ ಪ್ರಸನ್ನನಾಗಿರ್ತಕ್ಕಂಥ ಪರಮಾತ್ಮ ತನ್ನ ಸೌಂದರ್ಯವನ್ನು ತೋರಿಸಿದಂತ ನೋಡಿ ಮೈ ಮರ್ಥ. ಎಷ್ಟು ಮೈ ಮರ್ಥ ಅಂದ್ರೆ, ಹೆಂಡ್ತಿ ಕರ್ಲಕ್ಕೆ ಬಂದ್ರೆ ಅವ ಅಂದಂತ ನಿನ್ನ ಸೌಂದರ್ಯ ಎತ್ತ, ಇವನ ಸೌಂದರ್ಯ ಎತ್ತ, ಇವನ್ನ ನೋಡಿದ ಮೇಲೆ ನಿನ್ನ ನೋಡ್ಬೇಕಂತ ಅನಿಸಲ್ ನನಗ. ಅವನ ದೃಷ್ಟಿನೇ ತೆಗಿಲೇ ಇಲ್ಲಂತ. ಇವತ್ತು ಕೂಡ ಶ್ರೀರಂಗನಾಥನ ಉತ್ಸವ ನಡೆದ್ರೆ ಎದುರಿಗೊಂದು ಆ ಬೇಡನ ಮೂರ್ತಿ ಇರ್ತದಂತ. ಅದು ಯಾವಾಗಲೂ ಅವನ ಕಡೆನೇ ಮುಖವಾಗಿರುವಂತದ್ದು. ಎಂದು ಅದು ಹಿಂಗೆ ಇವನು ಕೂಡ ಆ ಮೂರ್ತಿಯನ್ನ ಹಿಂದಕ ಸರಿತಾರಂತ. ಇವೆಲ್ಲ ದೃಷ್ಟಾಂತಗಳಿಂದ ನಮಗೆ ತಿಳಿದು ಬರುವಂತಹದ್ದು ಏನು ಅಂತ ಕೇಳಿದ್ರೆ, ಭಗವಂತನ ರೂಪ ಅಪರೂಪದ ರೂಪ. ಅಕ್ಕಮಾದೇವಿ ತಾಯಿ ಸಾವಿಲ್ಲದ ಕೇಡಿಲ್ಲದ ರೂಹಿಲ್ಲದ ಚಲುವಂಗ ಅನ್ನೋಲಿದೇನವ. ಭಾಳ ವಿಚಿತ್ರವಾಗಿರ್ತಕ್ಕಂಥ ವಚನ ಬಿಡಿಸ್ಬೇಕಂದ್ರೆ ಮತ್ತೆ ಅದನ್ನೇ ಒಂದು ತಾಸು ಹಿಡ್ಕೊಂಡು ಕುಂದ್ರಬೇಕಾಗ್ತದೆ ನಾವು. ಅಲ್ಲಿ ನನಗೆ ಬೇಕಾದದ್ದು ರೂವಿಲ್ಲದ ಚಲುವ. ಅದನ್ನ ಚೂರು ವ್ಯಾಖ್ಯಾನ ಮಾಡಬೇಕು. ಆಕಾರರ ಇಲ್ಲ, ರೂಪರ ಇಲ್ಲ, ಭಾಳ ಚಲುವ ಅದಾನ. ಅವನ ಚೆಲುವಿಕೆ ವಿಶಿಷ್ಟವಾಗಿರ್ತಕ್ಕಂಥದ್ದು. ಈ ಹೂವು ನೋಡ್ರೆ ಅವನ ಚೆಲುವಿಕೆ ಗೊತ್ತಾಗ್ತದೆ ನಿಮಗೆ. ಅವನ ಚೆಲುವಿಕೆ ಏನನ್ನೋದು ಈ ಹೂವಿನೊಳಗೆ ವ್ಯಕ್ತ ಆಗ್ಯದ ನೋಡ್ರಿ. ಎಷ್ಟು ನಮನಿ ಡಿಸೈನ್ ಮಾಡ್ಯಾನಲ್ಲ, ನೀವು ಮಾಡ್ರಿ ನೋಡಮ್ ಹಿಂಗೆ. ಪ್ಲಾಸ್ಟಿಕ್ ಮಾಡಿರಿ. ಮೈಕ್ಲಾಂಜ್ ಅಂತ ಹೇಳಿ ಒಬ್ಬ ಜಗತ್ ಪ್ರಸಿದ್ಧ ಆರ್ಟಿಸ್ಟ್, ಡ್ರಾಯಿಂಗ್ ಕಲೆಯಲ್ಲಿ ಅವನು ಇಡೀ ಜಗತ್ತಿನಲ್ಲಿ ಪ್ರಸಿದ್ಧನಾಗಿರ್ತಕ್ಕಂಥ ಮನುಷ್ಯ ಮೈಕಲ್ಯಾಂಜೋ. ಆತ ಹಲವು ವಿಧವಾಗಿರ್ತಕ್ಕಂಥ ಹೂಗಳನ್ನು ಆರ್ಟಿಫಿಷಿಯಲ್ ಅಂತಾರಲ್ಲ, ಏನನ್ಬೇಕು ಅದಕ್ಕೆ, ಅವನ್ನ ರಚನೆ ಮಾಡಿದ್ದ. ಕಮಲದ ಹೂಗಳಂತೆ, ದಾಸವಾಳದ ಹೂಗಳಂತೆ, ಒಂದಲ್ಲ ಎರಡಲ್ಲ ಹಲವು ರೀತಿಯ ಪುಷ್ಪಗಳನ್ನ, ಹೂಬಾ ಅಂತಾರಲ್ರಿ, ಹಾಗೆ ಹೂಗಳನ್ನ ರಚನೆ ಮಾಡಿ ಪ್ರದರ್ಶನಕ್ಕೆ ಇಟ್ಟಿದ್ನಂತ. ಪ್ರದರ್ಶನಿ ನಡೀತಾ ಇತ್ತು. ಬಹಳ ಜನ ನೋಡಕ್ ಬರ್ತಿದ್ರು. ಎಲ್ಲರೂ
ಆತ ತಯಾರು ಮಾಡಿರ್ತಕ್ಕಂಥ ಹೂಗಳನ್ನ ಕೃತಕ ಆರ್ಟಿಫಿಷಿಯಲ್ ಅಂದ್ರೆ ಕೃತಕವಾಗಿರ್ತಕ್ಕಂಥ ಹೂಗಳನ್ನ ನೋಡಿ ಗಾಬರಾಗ್ತಿದ್ರು. ಎಂಥ ಕಲೆಗಾರ ನೀನು, ಏನು ಚಂದ ಹೂಗಳನ್ನ ರಚನೆ ಮಾಡಿ ಎಲ್ಲ, ಏನು ಅದ್ಭುತ ಕಲಾ ನಿಂದಂತ ಎಲ್ಲರೂ ಬರ್ತಿದ್ರು, ಹೊಗಳ್ತಿದ್ರು. ಅವನು ಉದಾಸೀನಾಗಿ ಕೂತ್ಕೊಂಡಿದ್ದಂತೆ. ಮೈಕಲಾಂಜೋ ಉದಾಸೀನಾಗಿ ಕೂತ್ಕೊಂಡಿದ್ದ. ಅವನೊಬ್ಬ ಕ್ಲೋಸ್ ಫ್ರೆಂಡ್ ಬಂದ, ಅವನಿಗೆ ಭಾಳ ಆತ್ಮೀಯ ಗೆಳೆಯ. ಆತ ಆ ಪುಷ್ಪ ಪ್ರದರ್ಶನವನ್ನ, ಕೃತಕವಾಗಿ ರಚನೆ ಮಾಡಿರ್ತಕ್ಕಂಥ ಪುಷ್ಪ ಪ್ರದರ್ಶನವನ್ನ ನೋಡಿ ಬಂದು ಗೆಳೆಯನ್ನ ಹೊಗಳಕತ್ತದ. ಎಂಥ ಅದ್ಭುತ ಕಲೆ ನಿಂದು, ಎಷ್ಟು ವಿಧ ವಿಧ ಹೂಗಳನ್ನ ನೀನು ರಚನೆ ಮಾಡಿಯಲ್ಲ, ಏನು ನಿನ್ನ ಅದ್ಭುತ ಕಲಾ, ಏನು ಚಂದ ಹೂಗಳನ್ನು ರಚನೆ ಮಾಡಿದೆ ಅಂತ ಹೊಗಳುತ್ತಿದ್ದ. ಇವನು ಉದಾಸೀನ ಕೂತ್ಕೊಂಡಿದ್ದ. ಜನ ಇಷ್ಟೆಲ್ಲ ಬಂದು ನೋಡಿ ಎಲ್ಲರೂ, ನಾನು ಆ ಗ್ಯಾಲರಿಯಲ್ಲಿ ತಿರುಗಾಡ್ತಾ ಇದ್ದಾಗ ಏನು ಕಲೆ ಅಂತ ಎಲ್ಲರೂ ಹೊಗಳ್ತಿದ್ರು. ಇದನ್ನು ಕೇಳಿ ನೀ ಖುಷಿಯೊಳಗಿರಬೇಕು, ಸಂತುಷ್ಟನಾಗಿರಬೇಕು, ಯಾಕೆ ಉದಾಸೀನಾಗಿ ಕೂತ್ಕೊಂಡಿದೆಯಲ್ಲ ಅಂತ ಕೇಳಿದ್ರೆ ಮೈಕಲಾಂಜೋ ಅಂದಂತ, ನೀವಿಷ್ಟೆಲ್ಲ ಜನಗಳು ಬರ್ತಾ ಇದೀರಿ, ನೋಡ್ತಾ ಇದೀರಿ, ಹೊಗಳ್ತಾ ಇದೀರಿ. ನಾನು ಬೆಳಗಿನಿಂದ ಕಾಯ್ತಾ ಇದ್ದೇನೆ ನನ್ನ ಪುಷ್ಪವನ್ನ ನೋಡ್ಲಿಕ್ಕೆ, ಪುಷ್ಪಕ್ಕೆ ಆಕರ್ಷಿತವಾಗಿ ಒಂದು ಭೃಂಗವಾದ್ರೂ ಬರ್ತದೇನೋ ಅಂತ ಅದಕ್ಕೆ ಕೂತ ಕುಂತೀನಿ. ಭೃಂಗ ಬಂದಿಲ್ಲ, ಭ್ರಮಿತರಾದ ಜನಗಳು ಮಾತ್ರ ಬರ್ತಾ ಇದ್ದಾರೆ. ಈ ಜನ ಭ್ರಮಿತರಾಗ್ತಾರೆ, ಭೃಂಗ ಭ್ರಮಿತ ಆಗಂಗಿಲ್ಲ ನೋಡ್ರಿ. ಭೃಂಗ ಬಂದಿಲ್ಲ, ಅದು ಜೀವಂತವಾಗಿರ್ತಕ್ಕಂಥ ಪುಷ್ಪಗಳೆಡೆಗೆ ಹೋಗ್ತದೆ ವಿನಃ ಕೃತಕ ಪ್ಲಾಸ್ಟಿಕ್ ಆರ್ಟಿಫಿಷಿಯಲ್ ಆಗಿರ್ತಕ್ಕಂಥ ಈ ಫ್ಲವರ್ಸ್ಗಳ ಕಡೆ ಅದು, ಈ ಹೂಗಳ ಕಡೆ ಅದು ಬರೋದೇ ಇಲ್ಲ. ಅದಕ್ಕೆ ಅಂದಂತ, ನಾನು ಇವುಗಳು ಎಷ್ಟೇ ಚಂದ ರಚನೆ ಮಾಡಿದ್ರು ಭಗವಂತ ಇವುಗಳಲ್ಲಿ ಒಂದು ಜೀವಂತಿಕೆಯನ್ನ ಏನು ತುಂಬುತ್ತಾ ಅದನ್ನಲ್ಲ, ಅದನ್ನು ನನಗೆ ತುಂಬಲಿಕ್ಕಾಗೋದಿಲ್ಲ. ಸೌವರ್ಣಾನಿ ಸರೋಜಾನಿ ನಿರ್ಮಾತುಂ ಸಂತಿ ಶಿಲ್ಪಿನಃ ತತ್ರ ಸೌರಭ ನಿರ್ಮಾಣೆ ಚತುರಾನನ. ಬಹಳ ಚಂದ ಮಾತು. ಏನಂತಾರೆ? ಸೌವರ್ಣಾನಿ ಸರೋಜಾನಿ ನಿರ್ಮಾತುಂ ಸಂತಿ ಶಿಲ್ಪಿನಃ. ಬಂಗಾರದ ಹೂಗಳನ್ನ ರಚನೆ ಮಾಡುವವರದಾರ, ಬೆಳ್ಳಿಯ ಹೂಗಳನ್ನ ರಚನೆ ಮಾಡುವವರದಾರ, ಪ್ಲಾಸ್ಟಿಕ್ ಹೂಗಳನ್ನು ರಚನೆ ಮಾಡೋದು. ಹೈದರಾಬಾದ್ನಲ್ಲಿ ಒಂದು ಮಾರ್ಕೆಟ್ ಐತಿ, ಈ ಪ್ಲಾಸ್ಟಿಕ್ ಹೂಗಳ ಮಾರಾಟ ಮಾಡ್ತಕ್ಕಂಥದ್ದು ಒಂದು ಮಾರ್ಕೆಟ್ ಐತಿ. ಅಲ್ಲಿ ಹೋಗ್ಬಿಟ್ರೆ ಹುಚ್ಚಿಡಿತಂದು ನೀನು. ನನಗೆ ಮೈಕಲಾಂಜನ ಕತೆ ನೆನಪಿ ಬಂದಿತ್ತು. ನಾನು ನೋಡಕ್ಕೆ ಹತ್ತಿದ್ದೆ ಆ ಎಲ್ಲ ಮಾರ್ಕೆಟ್ನಾಗ. ಒಂದರ ಗುಂಗಿ ಹುಳ ಬಂದದೇನಿಲ್ಲ ಅಂತ ತಿಳ್ಕೊಂಡು, ಒಂದರ ಪಾತ್ರೆಗೀತಿ ಬಂದ ನನ್ನ ದಾರ್ಯಾಗ ಬೆಟ್ಟಿ ಆಯ್ತದ. ಒಂದು ಗುಂಗಿ ಹುಳ ಪಾತ್ರೆಗಿತ್ತಿ ಬೆಟ್ಟಿ, ಅದು ಎಷ್ಟು ಚಂದ ಹೂ ಅದಾವ, ಬರಬೇಕಿಲ್ಲ ಅಂದ್ರೆ ನಿಮ್ಮಂಗೆ ನಮ್ಗೆ ಹುಚ್ಚಿಡುದಿಲ್ಲ ಅಂತ. ನಿಮ್ಮಂಗೆ ನಾವೇನು ಹುಚ್ಚರಲ್ಲ, ನೀವು ಆರ್ಟಿಫಿಷಿಯಲ್ ಆಗಿರೋದಕ್ಕೇ ಮರಳಾಗವ್ರು ಜಾಸ್ತಿ. ಅದಕ್ಕೆ ಭಾಳ ಚಂದ ಒಬ್ಬ ಕವಿ ಹೇಳ್ದ, ಸೌವರ್ಣಾನಿ ಸರೋಜಾನಿ ನಿರ್ಮಾತುಂ ಸಂತಿ ಶಿಲ್ಪಿನಃ. ಬಂಗಾರದ ಹೂಗಳನ್ನ, ಬಂಗಾರದ ಕಮಲ ಪುಷ್ಪಗಳನ್ನ ರಚನೆ ಮಾಡತಕ್ಕಂಥ ಒಳ್ಳೆ ಶಾಣೆ ಮಂದಿ ಶಿಲ್ಪಿಗಳು, ಕಲಾಕಾರರು ಅದಾರ ಜಗತ್ತಿನಾಗ. ಏನು ನಮನಿ ಪುಷ್ಪಗಳನ್ನ ಸೃಷ್ಟಿ ಮಾಡ್ತಾರ ಅದಾರ ಜಗತ್ತಿನಾಗ. ಆದರೆ ತತ್ರ ಸೌರಭ ನಿರ್ಮಾಣೆ, ಆ ಹೂಗಳನ್ನು ಅವನಕ್ಕಿಂತಲೂ ಚಂದ ಹೂ ರಚನೆ ಮಾಡಬಹುದು ನಾವು. ಕಮಲದ ಹೂ ದೇವರೇನು ಸೃಷ್ಟಿ ಮಾಡ್ತಾನ, ಅದಕ್ಕಿಂತಲೂ ಚಂದ ಹೂ ಸೃಷ್ಟಿ ಮಾಡಬಹುದು. ಆದರೆ ಅದರೊಳಗೆ ಒಂದು ಜೀವಂತಿಕೆ ಏನು ಸೃಷ್ಟಿ ಮಾಡ್ತಾನ, ಅದರೊಳಗೆ ಸುಗಂಧ ಏನು ಸೃಷ್ಟಿ ಮಾಡ್ತಾನಲ್ಲ, ಅದು ನಮಗೆ ಸೃಷ್ಟಿ ಮಾಡೋಕ್ಕಾಗಿಲ್ಲ. ಅಷ್ಟಕ್ಕೆ ಸುಂಬಿಡು ಮಂದಿಲ್ಲದು. ಕೊನೆಗೆ ಸುಗಂಧ ಹಿಂಗ ಅದಕ್ಕೆ ಏನ್ರಿ ಸ್ಪ್ರೇ ಮಾಡಿ ಸಿಂಪಡಿಸ್ಯಾರ ಗಿಡವ್ರು. ಆದ್ರೂ ಆ ಗುಂಗಿ ಹುಳ ನೀ ಸುಗಂಧ ಸಿಂಪಡಿಸಿಟ್ರು ಅದು ಮಾಡಂಗಿಲ್ಲ. ಅದಕ್ಕೆ ಇದನ್ನು ಆರ್ಟಿಫಿಷಿಯಲ್ ಅಂತ ಗೊತ್ತಾಗ್ತದೆ ಅದಕ್ಕೆ. ಆದ್ದರಿಂದ ಈ ಪುಷ್ಪ ನೋಡ್ರಿ,
ಇದರೊಳಗೆ ಅವನ ಸೌಂದರ್ಯ ತುಂಬಿದೆ. ಇಲ್ಲಿ ಪುಣ್ಯಮಯ ಗಾತ್ರ, ಅದ್ರ ಬಗ್ಗೆ ಇನ್ನೂ ನಾನಾ ರೀತಿಯಾಗಿ ನಾವು ವಿವರಣೆ ಕೊಡಬೇಕಾಗಿದೆ. ಪುಣ್ಯಮಯ ಗಾತ್ರ, ಲೋಕವತ್ತು ಲೀಲಾ ಕೈವಲ್ಯಂ. ಬ್ರಹ್ಮಸೂತ್ರದಲ್ಲಿ ಲೀಲೆಗಾಗಿ ಪರಮಾತ್ಮ ಅವತರಿಸಿ ಬರ್ತಾನೆ, ಲೀಲೆಗಾಗಿ ಪ್ರಪಂಚವನ್ನು ಸೃಷ್ಟಿ ಮಾಡ್ತಾನೆ. ಮಾಯೆಯನ್ನು ನನ್ನ ಅಧೀನದಲ್ಲಿಟ್ಟುಕೊಂಡು ಮಾಯೆಯಿಂದ ನಾನು ಅಭಿವ್ಯಕ್ತವಾಗ್ತೀನಿ ಅಂತ ಗೀತೆಯಲ್ಲಿ ಹೇಳ್ತಾನೆ. ಇದನ್ನು ವ್ಯಾಖ್ಯಾನ ಮಾಡುವಾಗ ಬಹಳ ಚಿಂತನೆ ಮಾಡಿದ್ದಾರೆ ವ್ಯಾಖ್ಯಾನಕಾರರು. ನಮ್ಮಂತೆ ಆತನಿಗೆ ಶರೀರ ನೋಡಿ, ತೋರಿ ಕೆಡುವ ಒಡಲೆ ನಾನೆಂದು ಅಂತ ಮುಂದಿನ ಮಾತು ಅದೇ ಇದೆ. ನಮ್ದೆಲ್ಲ ತೋರಿ ಕೆಡುವಂಥ ಒಡಲು, ಹುಟ್ಟುತ್ತದ, ಸಾಯ್ತದ, ಒಂದಿಷ್ಟು ಹೊತ್ತು ಇರ್ತದೆ, ಆಮೇಲೆ ಸಾಯ್ತದೆ. ಶರೀರ ಹುಟ್ಟೋದಂದ್ರ, ಶರೀರಧಾರಿ ಅಂದ್ರ ಅವನು ಜೀವ ಅಂತ ಹೇಳಿಸ್ಕೋಬೇಕಾಗ್ತದೆ. ಅವನ ಶರೀರವು ಅನಿತ್ಯ ಅಂತ ನಿರ್ಣಯ ಆಗ್ತದೆ. ಅಂದರೆ ಇಲ್ಲ, ಜೀವರುಗಳ ಶರೀರದಂಥ ಶರೀರ ನಂದಲ್ಲ. ಅಲ್ಲಿ ಸ್ವತಃ ಪರಮಾತ್ಮನೇ ಹೇಳ್ಕೊಂತಾನ, ಮಾಯೆ ನನ್ನ ಅಧೀನದಲ್ಲಿ ಇಟ್ಟುಕೊಂಡು ಶರೀರಿಯಂತೆ ನಾನು ತೋರಿ ಬರ್ತೀನಿ, ಅವತರಿಸೋದು ಅಂದ್ರೆ ಹೀಗೆ ಅಂತಾನೆ ಹೇಳಿದ್ನು. ಗೀತೆಯಲ್ಲಿ ಅದೇ ರೀತಿ ವ್ಯಾಖ್ಯಾನ ಮಾಡಿದ್ದಾರೆ. ಇಲ್ಲಿ ಪುಣ್ಯಮಯ ಗಾತ್ರ ಅಂತಂದಾಗ ನಮ್ಮ ಶರೀರಗಳು ತೋರಿ ಬರಲಿಕ್ಕೆ ಪಾಪ ಪುಣ್ಯ ಎರಡು ಸಮನಾಗಿ ಕಾರಣಗಳಾಗಿವೆ. ದೇವತೆಗಳಿಗೆ ಕೇವಲ ಪುಣ್ಯದಿಂದ ಶರೀರ, ಪಶು ಪಕ್ಷಿ ಮೊದಲಾದಂಥವುಗಳು ಕೇವಲ ಪಾಪಕರ್ಮ, ಗಿಡ ಮರ ಮೊದಲಾದಂಥವುಗಳಿಗೆ ಇವಂದು ಸಮಾನ, ಸ್ವಲ್ಪ ಹೆಚ್ಚು ಕಡಿಮೆ ತಾರತಮ್ಯ ಇರ್ತದೆ. ಆದರೆ ಇವಂದು ಪುಣ್ಯ ಪಾಪಗಳು ಸಮಾನತೆಯಿಂದ ಕೂಡಿಕೊಂಡು ಮನುಷ್ಯ ಶರೀರವನ್ನು ಪಡೀತಾನೆ ಅಂತ ಶಾಸ್ತ್ರ ಹೇಳ್ತದೆ. ಅಂತೆಯೇ ನೋಡಿ, ನಮ್ಮ ಬದುಕಿನಲ್ಲಿ ಸುಖ ದುಃಖ ಎರಡೂ ತೋರ್ತಾವ. ಯಾಕೆ? ಎರಡನ್ನೂ ಸಮಾನವಾಗಿ ತಂದೀವಿ ನಾವು. ಇದನ್ನ ನೀವು ಸ್ವೀಕರಿಸಲೇಬೇಕು. ಶರೀರ ಇದು ಭೋಗಾಯತನ, ಭೋಗಿಸ್ಲಿಕ್ಕೆ ಬಂದದ. ಏನನ್ನ ಭೋಗಿಸ್ಲಿಕ್ಕೆ ಬಂದದ? ಪುಣ್ಯದ ಫಲವನ್ನು ಭೋಗಿಸ್ಲಿಕ್ಕೆ ಬಂದಿದೆ, ಪಾಪದ ಫಲವನ್ನು ಇದು ಭೋಗಿಸ್ಲಿಕ್ಕೆ ಬಂದಿದೆ. ಆದ್ದರಿಂದನೇ ಭೋಗಾಯತನ ಅಂತ ಕರೆದಿದ್ದಾರೆ. ಪುಣ್ಯ ಪಾಪ ಸಮ್ಮಿಶ್ರಣದಿಂದ ಬಂದಿದೆ. ಹಾಗೆಯೇ ದೇವನಿಗೆ ಶರೀರ ಹೇಳ್ತಿರಲ್ಲ, ಪುಣ್ಯಮಯ ಗಾತ್ರ ಅಂದ್ರಲ್ಲ, ಅವನು ಎಲ್ಲಿ ಪುಣ್ಯ, ಯಾವಾಗ ಪುಣ್ಯ ಪಾಪ ಮಾಡಿದರೆ ಮತ್ತೆ ಅವನು ಜೀವ ಅಂತ ಅನಿಸಿಕೊಳ್ಳುತ್ತಾನೆ. ಜೀವನಿಗೆ ಹಿಂದಿನ ಜನ್ಮಾದಗಳಲ್ಲಿ ಮಾಡಿರ್ತಕ್ಕಂಥ ಪುಣ್ಯ ಪಾಪಗಳುಂಟು, ಅವುಗಳಿಂದಾಗಿ ಇವನಿಗೆ ಪುಣ್ಯ ಪಾಪ ಸಮ್ಮಿಶ್ರಿತವಾಗಿರ್ತಕ್ಕಂಥ ಶರೀರ ಬಂದಿದೆ ಅಂತ ಹೇಳ್ಬೋದು. ಅವನು ಪುಣ್ಯನೂ ಮಾಡಾವಲ್ಲ, ಪಾಪನೂ ಮಾಡಾವಲ್ಲ. ಅಕರ್ತ ಅಕ್ರಿಯ ಅಂತ ಹೇಳ್ತೀರಿ. ಅವನಿಗೆ ಪುಣ್ಯ ಪಾಪ ಎಲ್ಲಿಂದ ಬಂತು ಅಂತಂದ್ರೆ ಪುಣ್ಯಮಯ ಗಾತ್ರ ಅಂತ ಇಲ್ಲಿ ನಿಜಗೊಂಡು ಶಬ್ದವನ್ನು ಬಳಸಿದಾರಲ್ಲ ಅಂತಂದ್ರೆ ಅವನ ಶರೀರಕ್ಕೆ ಕಾರಣವಾದಂಥ ಪುಣ್ಯ ಅವಂದಲ್ಲ, ಅವನ ಶರೀರಕ್ಕೆ ಕಾರಣವಾದ ಪಾಪ ಅವಂದಲ್ಲ. ಭಕ್ತರ ಆರಾಧಿಸುವವರ ಪುಣ್ಯ, ನಿಂದಿಸುವವರ ಪಾಪ, ಇವುಗಳ ಕಾರಣಕ್ಕೆ ಅವನ ಶರೀರ ಅಂತೀಯ ನೋಡ್ರಿ. ಯಾರ ಪುಣ್ಯದಿಂದ ಅವನ ಶರೀರ ತೋರಿ ಬಂದಿತ್ತೋ ಅವ್ರಿಗೆ ಅವ ಕಂಡ್ರ ಬಹಳ ಪ್ರಿಯ ಅನಿಸ್ತಿತ್ತು, ಪಾಂಡವರಿಗೆ ಬಹಳ ಪ್ರಿಯ ಅನಿಸ್ತಿತ್ತು. ದುರ್ಯೋಧನ ನಿಟ್ಟಿನೆಲ್ಲ ಸೇರ್ತಿರ್ಲಿಲ್ಲ. ಅವನ ಕೆಟ್ಟ ಸುಳ್ಳ ಮೋಸಗಾರ ಅಂತಿದವ. ಯಾಕ? ಅವನ ಪಾಪ ಕಾರಣ ಆಗ್ಯದಲ್ಲಿ ಅವನ ಸುಮ್ಮನೆ ಉದಾಹರಣೆ ಹೇಳೋದಂಥದ್ದು ಏನ್ರಿ. ಆದ್ದರಿಂದ ಭಗವಂತನ ಶರೀರವು ಭಕ್ತರ ಅಥವಾ ಭವಿಗಳ ಪುಣ್ಯ ಪಾಪಗಳಿಂದಾಗಿ ತೋರಿರ್ತಕ್ಕಂಥದ್ದು. ಆದರೂ ಅಲ್ಲಿ ಪುಣ್ಯ ವಿಶೇಷವೇ ಜಾಸ್ತಿ ಅಂತ ತಿಳ್ಕೊಂಡು ಪುಣ್ಯಮಯ ಗಾತ್ರ ಅಂತ ಹೇಳಿದರು. ಅವನ ಗಾತ್ರ ಪುಣ್ಯಮಯವಾಗಿದೆ ಎಂದರು. ಇಂಥ ಪುಣ್ಯಮಯ ಶರೀರದಿಂದ ಕೊಟ್ಟಿರ್ತಕ್ಕಂಥ ಹೇ ಪರಮಾತ್ಮನೇ, ಸನ್ನುತ ಸುಗುಣ ಮಣಿಗಣ ಸೂತ್ರ. ಸನ್ನುತ ಅಂದ್ರೆ ಸಮ್ಯಕ್ನುತ, ಚೆನ್ನಾಗಿ ಹೊಗಳಲು ಯೋಗ್ಯವಾಗಿರ್ತಕ್ಕಂಥ ಸುಗುಣಗಳೆಂಬ ಮಣಿಗಳನ್ನೇ ಪೋಣಿಸಿಕೊಳ್ಳುವಲ್ಲಿ ಇರುವಂಥ ಸೂತ್ರದಂಗೆ ಇರುವವನು ನೀನು. ಅಂದರೆ ಸಕಲ ಸದ್ಗುಣಗಳ ಭಾಂಡಾರ, ಎಲ್ಲ ಸದ್ಗುಣಗಳನ್ನು ಧರಿಸುವಲ್ಲಿ
ಆ ಮಣಿಗಳನ್ನು ಧರಿಸುವಲ್ಲಿ ಮುಖ್ಯ ಪಾತ್ರವನ್ನು ವಹಿಸ್ತಕ್ಕಂಥದ್ದು ಸೂತ್ರ, ಥ್ರೆಡ್, ದಾರ. ಹಾಗೆ ನೀನು ಸಕಲ ಸದ್ಗುಣಗಳ ಧರಿಸುವಲ್ಲಿ ದಾರಿ ಇದ್ದಂಗದಿ. ಅಂದರೆ ಅದರ ಅರ್ಥ ಏನು? ಸಕಲ ಸದ್ಗುಣಗಳಿಂದ ಕೂಡಿದವನು ಹೇ ಪರಮಾತ್ಮ ನೀನು. ಹೀಗಿರುವಂತ ಹೇ ಪರಮಾತ್ಮ ಎನ್ನ ನೀ ಪಾಲಿಸು, ನನ್ನನ್ನು ನೀನು ರಕ್ಷಣಾ ಮಾಡು ಅಂತ ಮುಂದಿನ ನುಡಿಯನ್ನ ಆರಂಭ ಮಾಡುವ. ಪೂರ್ತಿ ವಿವರಣೆ ಆಗ್ಲಿಕ್ಕಿಲ್ಲ, ಎಷ್ಟು ಸಾಧ್ಯವೋ ಅಷ್ಟು ವಿವರಿಸುವ. ತೋರಿ ಕೆಡುವ ಒಡಲೆ ತಾನಹುದೆಂದು ಮೂರು ತಾಪ ದುರಿಯ ಮಧ್ಯದೆ ನಿಂದು ಮೀರಬಾರದರಿವರ್ಗದೊಳು ನಂದು ಮತಿಗಾರು ಪಡುತ್ತಿದೆ ಭಕ್ತ ಸುರಭೂಜ ಕೃಪೆ ದೋರೆನಗೆ ಶರಣ ವಾರ್ಧಿ ಪೂರ್ಣರಾಜ ಬೇರೆ ಬೇರೆ ಕಾಣಿಸುವ ಜಗದಾದಿ ಬೀಜ. ಪಾಲಿಸು, ರಕ್ಷಿಸುವಂತೆಲ್ಲ ಏನ್ ತ್ರಾಸಾಗ್ತದೆ ನಿನಗೆ? ತನಗೇನ್ ತ್ರಾಸಾಗ್ತದ? ತನಗೇನ್ ತಾಪದ? ತನಗೇನ್ ಕಷ್ಟದ? ಆ ಕಷ್ಟದಿಂದ ನನ್ನ ರಕ್ಷಣಾ ಮಾಡು ಅಂತ ಹೇಳಿ ತನ್ನ ಕಷ್ಟಗಳನ್ನು ತೋಡಿಕೊಂಡು ಇಂಥ ಕಷ್ಟ, ಇದರಿಂದ ಕಷ್ಟ ನನಗಾಗ್ತದೆ ದೇವ, ಅದರಿಂದ ನೀನು ನನ್ನನ್ನು ಕಾಪಾಡು ಅಂತ ಬೇಡ್ಕೊತಾ ಇದ್ದಾರೆ. ಈ ನುಡಿಯಲ್ಲಿ ದೇವನಿಗೆ ಏನಂತ ಸಂಬೋಧನೆ ಮಾಡಿದಾನವನು? ಭಕ್ತ ಬೇರೆ ಬೇರೆ ಕಾಣಿಸುವ ಜಗದಾದಿ ಬೀಜ. ಬೇರೆ ಬೇರೆ ಕಾಣಿಸುವ ಜಗದಾದಿ ಬೀಜ. ಬೇರೆ ಬೇರೆ ಕಾಣಿಸುವ ಜಗತ್ತು. ಬೇರೆ ಬೇರೆ ಕಾಣಿಸುವ ಜಗತ್ತು ಅಂತಂದ್ರೆ ನಾನಾ ವಿಧದಲ್ಲಿ ತೋರ್ತಕ್ಕಂಥ ಜಗತ್ತು, ವೈವಿಧ್ಯಮಯವಾಗಿರ್ತಕ್ಕಂಥ ಜಗತ್ತು. ಎಷ್ಟು ವೈವಿಧ್ಯಮಯ ಐತ್ರಿ? ಎಷ್ಟು ವೈವಿಧ್ಯಮಯ! ಅವನ ಸೃಷ್ಟಿ ನೋಡಿದ್ರೆ ಬಹಳ ವಿಚಿತ್ರ ಅನಿಸ್ತದೆ. ಎಲ್ಲದರೊಳಗೂ ಬೇರೆ ಬೇರೆ ವೈವಿಧ್ಯತೆ. ಇದೀಗ ತಾನೇ ನಾನು ಹೂಗಳನ್ನು ತೋರಿಸಿದ್ನಲ್ಲ ನೋಡ್ರಿ, ಇಲ್ಲೇ ಇಲ್ಲೊಂದು ಇಷ್ಟ ಇವಸು ಹೂವನೇ ಒಂದ್ರಂಗ ಒಂದದ, ಒಂದ್ರಕ್ಕಿನ ಒಂದು ಚಂದ ಅದ. ಇವನ್ ನೋಡಿದಾಗ ನಮ್ಗೆ ಅನಿಸ್ತದ ಇವನ್ ಎಷ್ಟು ಚಂದ ಮಾಡಿದಿ, ನಮ್ಮನ್ಯಾಕೆ ಹಿಂಗೆ ಮಾಡಿದಿ. ಒಮ್ಮೊಮ್ಮೆ ಶಿಟ್ ಮಾಡ್ತಿರ್ತೀನಿ ದೇವ್ರಿಗೆ, ನೋಡಿ ಇವನ್ ಎಷ್ಟು ಚಂದ ಮಾಡಿದಿ. ಮತ್ ಒಂದು ನನಗೇನು ಖುಷಿ ಆಯ್ತಂದ್ರೆ ಈಗ ಲೈಫ್ ಭಾಳ ಕಡಿಮೆ ಕೊಟ್ಟಾನ. ನಮ್ದು ಲೈಫ್ ದೇವ್ರಂದ ಜನ ವಿಚಾರ ಮಾಡು ಒಂದಿಷ್ಟು, ಸುಮ್ಮನೆ ಶಟ್ಕೋಬೇಡ. ಅವು ಚಂದ ಅದಾವ ಕರೆ, ಇವು ಚಂದ ಅದಾವ. ಆ ಲೈಫ್ ಭಾಳ ಕಡಿಮೆ ಐತಿ ನೋಡ್ರಿ. ಇನ್ನು 3 ತಾಸು ಇರ್ತಾವ ಅಷ್ಟೆ. ನಂದು 3 ತಾಸು ಅವ್ರ ಗತಿ ಹಂಗಾಗ್ತಿತ್ತು. ಇವಕ್ಕೆ 3 ತಾಸು, ಭಾಳ 6 ತಾಸು. ನಮಗೆ 100 ವರ್ಷ ಕೊಟ್ಟಾನಲ್ಲ. ಒಂದರ ಕೊರತೆ ಇದ್ರೆ ಇನ್ನೊಂದರದು ಅನುಕೂಲತೆ ಇರ್ತದ. ಮನುಷ್ಯ ಅದನ್ನ ನೋಡಂಗಿಲ್ಲ, ಸುಮ್ಮನೆ ಕಂಪ್ಲೇಂಟ್ ಮಾಡ್ತಾನ ದೇವ್ರನ್ನ. ಎಷ್ಟು ವೈವಿಧ್ಯತ ಐತೆ ಹೇಳಿ. ಪುಷ್ಪದಲ್ಲಿ ಎಷ್ಟು ವೈವಿಧ್ಯತ. ನಾವು ಕಾಣದೇ ಇರುವಂತ ಪುಷ್ಪಗಳದಾವ. ಮಂಗ್ಯನಂಗೆ ಹೂ ಅದಾವ, ಸೇಮ್ ನೋಡಿದ್ರೆ ಮಂಗ್ಯ ಕಣಂಗಾಗ್ತಾವ. ಮಂಕಿ ಫ್ಲವರ್ಸ್ ಅಂತಾರ, ಸೇಮ್ ಮಂಗ್ಯ ಕಣಂಗಾಗ್ತಾವ. ಅಪ್ಸರೆ ಕಣಂಗಾಗ್ತಾವ ಹೂಗಳು. ನೀವು ಕಂಡಿಲ್ಲ ಇನ್ನು. ಆ ನಾಗಪುಷ್ಪ ಅಂತಿದೆ, ಲಿಂಗ ನೋಡಿರಿ. ನಾಗಪುಷ್ಪ ನೋಡಿರಿ ನೀವು. ನಾಗಪುಷ್ಪ ಹೆಂಗೈತಿ? ಮ್ಯಾಲ ನಾಗರ ಹೆಡಿ ಬಂದಂಗದ, ಕೆಳಗಡೆ ಲಿಂಗ ಅದ, ಪೀಠ ಅದ. ಸೇಮ್ ಲಿಂಗದ ಮ್ಯಾಗ ನಾಗ ಹೆಡೆ ಎತ್ತಿ ನಿಂತಿದೆ ಅನ್ನುವಂಗೆ ಕಾಣ್ತದೆ. ಅದ ನಾಗಪುಷ್ಪ. ಎಷ್ಟು ನಮನಿ ವಿಧವಾಗಿರ್ತಕ್ಕಂಥ ಪುಷ್ಪಗಳು. ಹಣ್ಣುಗಳು ತಗೊಳ್ರಿ, ಎಷ್ಟು ನಮನಿ ರುಚಿ ಹಣ್ಣುಗಳು. ನೀವು ಅವ ಮಾಡಿದ್ರಾಗ ನೀವು ತಿಂದ ಹಣ್ಣು 10% ಅಷ್ಟೇ. ಅಷ್ಟು ಹಣ್ಣು ಎಲ್ಲಿ ಸಿಕ್ಕವ ನಿಮಗೆ? ಅದ್ರಾಗ ಗುಲ್ಬರ್ಗ ಜಿಲ್ಲಾದಾಗ ಯಾವ ಹಣ್ಣು ಬೆಳಿತಾವ? ಅವ ಮಾವಿನ ಹಣ್ಣ, ಬಾಳೆಹಣ್ಣ,
ದ್ರಾಕ್ಷಿ ದ್ರಾಕ್ಷಿ ಹಣ್ಣ ಇಟ್ಟೆ ಭಾಳ ಆದ್ರ ಕೆಂಪು ಹಣ್ಣು ಒಂದು ಬೆಳಿತಿರ್ಕಿಲ್ಲಿ ಕಮಲ ಯಾವ್ದು ಊರ ಕಮಲಾಪುರದಾಗ ಕೆಂಪು ಬಾಳೆಹಣ್ಣು ಅಂತ ಬೆಳಿತೀರಿ. ಎಷ್ಟು ನಮೂನಿ ಹಣ್ಣದಾವ ಗೊತ್ತಾ? ಎಷ್ಟು ವಿಚಿತ್ರ, ಎಷ್ಟು ಸ್ವೀಟ್, ಎಷ್ಟು ನಮನಿ. ಸ್ವಾಮಿ ಅಕ್ಕಣ್ಣನ ಸರಸ್ವತಿ ಒಂದು ಭಾಳ ಚಂದ ಉದಾಹರಣೆ ಬರೀತಾರೆ. ನಾನೊಬ್ಬ ಜೀವನ್ಮುಕ್ತ ಮಹಾಪುರುಷನನ್ನು ಕಾಣಲಿಕ್ಕೆ ಹೋಗಿದ್ದೆ. ಸತ್ಪುರುಷರ ದರ್ಶನ ಮಾಡಬೇಕು, ಸಂತರ ದರ್ಶನ. ನಮ್ಮ ಕಂಗಳ ಪಾಪ ಕರೀತದೆ. ನೋಡಿದ ಕ್ಷಣ ನಮ್ಮ ಮನೋಪ್ರವೃತ್ತಿ ಬದಲಾಗ್ತದೆ, ಸಂಸ್ಕಾರಗಳು ಬದಲಾಗುತ್ತವೆ. ಆದ್ದರಿಂದ ಸಾಧೂನಾಂ ದರ್ಶನಂ ಪುಣ್ಯಂ ತೀರ್ಥಭೂತಾಯಿ ಸಾಧವ ತೀರ್ಥಂ ಫಲತಿ ಕಾಲೇನ ಸದ್ಯ ಸಾಧು ಸಮಾಗಮ. ತೀರ್ಥಂ ಫಲತಿ ಕಾಲೇನ, ತೀರ್ಥಗಳು ಯಾವಾಗ ಪುಣ್ಯ ನಮಗ್ಯಾವ ತಮ್ಮ ಫಲ ಕೊಡ್ತಾವೋ ಗೊತ್ತಿಲ್ಲ, ಆದರೆ ಸಂತ ದರ್ಶನ ಪುಣ್ಯದ ಫಲ ತತ್ಕ್ಷಣಕ್ಕಾಗ್ತದೆ ಅಂತ ಹೇಳ್ತಾರೆ. ಅದಕ್ಕೆ ಸಂತ ಮಹಾಪುರುಷ ಜೀವನ್ಮುಕ್ತ ಮಹಾಪುರುಷ ಅಂತ ಅನಿಸಿತ್ತು ಅವ್ರು ನೋಡಿದಾಗ. ಅದಕ್ಕೆ ಪದೇ ಪದೇ ಅವ್ರ ದರ್ಶನಕ್ಕೆ ಹೋಗ್ತಾರಂತ. ಒಂದ್ಸಲ ಹೋಗೋ ಹೊತ್ನಾಗ ಈ ಯಾಲಕ್ಕಿ ಬಾಳೆಹಣ್ಣು ತೊಗೊಂಡೋಗಿದ್ರು. ಇವು ನಿಮ್ಮ ಬಾಳೆಹಣ್ಣು ಯಾವ್ದ್ರ ಬಾಳೆಹಣ್ಣು? ಅದು ಯಾಲಕ್ಕಿ ಬಾಳೆಹಣ್ಣು ಸಿಗ್ತಾವ ಮೈಸೂರು, ಬೆಂಗಳೂರು, ಕಾರವಾರ. ಮತ್ತು ಭಾಳ ದಿವಸ ನಾವು ಬಾಳಿಕೆ ಬರ್ತಾವ. ಎಷ್ಟು ರುಚಿ ಇರ್ತದ ಅದು ಹಣ್ಣ. ಆ ಹಣ್ಣು ತಗೊಂಡು ಹೋಗಿದ್ರಂತೆ. ಆ ಒಂದೆರಡು ಹಣ್ಣು ಸುಲಿದು ಕೊಟ್ರಂತೆ. ಆ ಹಣ್ಣು ತಿಂತ 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 ಅವ್ರಿಗೆ ಆನಂದ ಬಾಷ್ಪಗಳು ಬರಲಾಗ್ತದೆ. ಧೈರ್ಯ ಮಾಡಿ ಕೇಳಿದ್ರಂತೆ, ಯಾಕ್ರಪ್ಪ ಕಂಗಳು ತುಂಬಿ ಬಂದಿವೆಯಲ್ಲ ಯಾಕೆ ಅಂತ ಕೇಳಿದ್ರೆ, ಅವನ್ ನೆನಪಾಯ್ತಪ್ಪ ಅಂದ್ರಂತ. ಅವ್ನು ನೆನಪಾಯ್ತಪ್ಪ. ಏನ್ ನೆನಪು ಮಾಡ್ಕೊಂಡ್ರಿ? ಅವನ್ಯಾಕೆ ಈಗ ನೆನಪು ಮಾಡ್ಕೊಂಡ್ರಂದ್ರ, ಎಂಥ ಕರುಣಾಮಯಿ. ಹುಟ್ಟಿ ಬರೋದಕ್ಕಿಂತ ಮೊದಲು ತಾಯಿಯ ಎದೆಯಲ್ಲಿ ನಮಗಾಗಿ ರೆಡಿಮೇಡ್ ಫುಡ್ ತುಂಬಿಟ್ಟ. ಈಗ ನೋಡು ಇದ್ರಾಗ ಎಷ್ಟು ರುಚಿ ರುಚಿ ರುಚಿಯಾಗಿರ್ತಕ್ಕಂಥ ಎಷ್ಟು ಮಾಧುರ್ಯ ತುಂಬ್ಯಾನ, ರುಚಿಯಾದಂಥ ಬೆಣ್ಣೆ ಇದ್ರಾಗ ತುಂಬ್ಯಾನ. ಸಕ್ರಿ ಯಾವ ಫ್ಯಾಕ್ಟ್ರಿ ಅಂತಂದ ಅಂತ ನನಗೆ ವಿಚಾರ ಮಾಡಿ ತೆರಿ ಕೆಡಿಸ್ಕೊಂಡೆ ನಾನು. ಎಷ್ಟು ಮಾಧುರ್ಯ. ಸಪೋಟ ತಿಂದಿರಲ್ಲ ಈ ವರ್ಷ ಅಂತೂ ಪ್ರೀತಿ ಬಾಳೆ ಇದು ಮಾವಿನ ಹಣ್ಣು ತಂದು ಕೊಟ್ರೆ. ನಾನು ಇನ್ನೇ ಹೇಳಿದ್ನಲ್ಲ, ಯಾಕಂದ್ರೆ ಮಾರಿಲ್ಲ ಅವು ಮಾರ್ಕೆಟ್ನಾಗ ಈ ವರ್ಷ. ಚಲೋ ಚಲೋ ದಸರಾ ಮಲ್ಲಿಕಾ ಅವೆಲ್ಲ ತಂದು ಕೊಟ್ರಿ. ಈ ವರ್ಷ ತೃಪ್ತಿಯಾಗಿ ನೋಡ್ರಿ ಮಾವಿನ ಹಣ್ಣು ತಿಂದು. ಹಣ್ಣುಗಳ ರಾಜ ಅಂತ ಎಷ್ಟು ವೈವಿಧ್ಯತೆ ಅದಾವ. 2 ಲಕ್ಷಕ್ಕೆ 1 ಕಿಲೋ ಅಂತ ಹಣ್ಣು. 2 ಲಕ್ಷಕ್ಕೆ 1 ಕಿಲೋ ಅಂತ್ರಿ ಹಣ್ಣ. ನಾನು ಕೇಳಿ ಅವೇನು ತಿನ್ಬೇಕು ಏನ? ಇರುವ 4 ಹಣ್ಣು ಇರ್ತಾವ. 50,000 ರೂಪಾಯಿಗೆ ಒಂದು ಹಣ್ಣಲ್ಲ. ಅದು ಸೊಪ್ಪಿ ಚಿಪ್ಪ ಹೆಂಗೆ ಮಾಡ್ತೀರಿ ಅಂತ ಕೇಳಿದೆ. ತಿನ್ನೋರು ಅದಾರ. ಮತ್ತೆ ಅವು ಏನೋ ಜಪಾನದಿಂದ ಅದನ್ನ ಸಸಿಗಳನ್ನ ತಂದು ಬೆಳೆಸ್ಯಾರಂತೆ. ಒಂದು 4 ಬೆಳೆಸ್ರಿ ನೀವು ಶ್ರೀಮಂತರಾಗ್ತೀರಿ 2 ವರ್ಷದಾಗ. 7 ಲಕ್ಷಕ್ಕೆ 1 ಕಿಲೋ ಹಣ್ಣದ್ರಿ. ನಾನು ಹೇಳುವ ಅಭಿಪ್ರಾಯ ಏನು, ಮಾವಿನ ವರ್ಣ ಮಾಡೋದು ನನ್ನ ಉದ್ದೇಶ ಅಲ್ಲ. ಅಂಥ ಹಣ್ಣು ಸೃಷ್ಟಿ ಮಾಡದವ ಭಗವಂತನ ನೆನಪಿಸ್ಬೇಕಾಗ. ಆದ್ದರಿಂದ ಏನಂದ್ರು, ಹಲವು ರೀತಿಯಲ್ಲಿ ತೋರುವಂತ ಬೇರೆ ಬೇರೆ ತೋರುವ ಜಗದಾದಿ ಬೀಜ ಪರಮಾತ್ಮನು ಬೇರೆ ಬೇರೆ ತೋರುವ. ಪ್ರಾಣಿಗಳಲ್ಲಿ ಎಷ್ಟು ವೈವಿಧ್ಯತೆ, ಮನುಷ್ಯರಲ್ಲಿ ಇಷ್ಟು ಮಂದಿ ಕುಂತೀರಿ. ನಾವಿಲ್ಲಿ ಸೇರಿವಲ್ಲ, ಒಂದು 50-60 ಜನ ಇಲ್ಲಿ ಸೇರಿದ್ದೇವೆ. ಒಬ್ಬರು ಮೂಗು ಒಬ್ಬರಂಗಿಲ್ಲ ನೋಡ್ರಿ.
ನೋಡ್ಕೊಂಡು ಅಳತಿ ಮಾಡ್ಕೊಡ್ಬೇಕ ನೀವು. ನಾ ಹೇಳೋದ್ರಾಗ ಏನ್ರ ಡೌಟ್ ಇದ್ರ ಗಾತ್ರ ಸುಳ್ಳಿದ್ರ ಒಬ್ರು ಮೂಗಿದ್ದಂಗ ಒಬ್ರದಿಲ್ಲ, ಒಬ್ಬರ ಮುಖ ಇದ್ದಂಗ ಒಬ್ರು ಮಾರಿ ಒಬ್ರು ಇವು ಇರ್ತಾವ್ರಿ ಟ್ವಿನ್ಸ್ ಏನಂತಾರ ಅವಳಿ ಜವಳಿ ಅವಳಿ ಜವಳಿ ಅವಳಿ ಜವಳಿ ಒಮ್ಮೊಮ್ಮೆ ನಮ್ಗೆ ಇಂಥ ಕನ್ಫ್ಯೂಸ್ ಆಗ್ತಿರ್ತಾರೆ. ನಾವು ಭಾಳ ಭಕ್ತರ ಮಕ್ಳು ಅದಾವ, ಅವ್ರ ಮನೆಗೆ ಹೋದಾಗ ಒಂದು 10 ವರ್ಷದಿಂದ ಹೋಗಿರ್ತೇವೆ. ಆಕೆ ಪಿಂಕಿ ಯಾರೋ ಆಕೆ ಅದೇನೊಂದು ಹುಡುಗಿ ಹೆಸರು ಏನಾಯ್ತಪ್ಪ ಅದು ಯಾವ ಗೊತ್ತ ಸೇಮ್ 2 ಹುಡುಗಿಯರು ಒಂದೇ ನಮನಿ ಕಾಣ್ತಾವ. ನಾವು ಅವ್ರ ಮನೆಗೆ ಹೋದ್ಮೇಲೆ ಹುಟ್ಟ್ಯಾವು, ಈಗ ಮದುವೆ ಮಾಡ್ಕೊಂಡು ಹೋದು ಇನ್ನೂ ಅವು ಯಾವ್ಯಾವ ಅಂತ ನಮ್ಗೆ ಗೊತ್ತೇ ಆಗಲ್ಲ. ನೀವು ಹೆಂಗೆ ಗುರ್ತೈಸ್ತೀರಿ ಅಂತ ಕೇಳಿದ್ರೆ ಜರ ಪರ್ಕ್ ಐತ್ರಿ, ಅವ್ರಿಗೆ ಗೊತ್ತಾಗಿರ್ತದ, ಜರ ಪರ್ಕ್ ಇರ್ತದೆ, ಜರ ಪರ್ಕ್ ಇರ್ತದೆ. ಬೇರೆ ಬೇರೆ ಕಾಣಿಸುವ ಇದನ್ನ ತೆಗೆದಾಕ್ಬೇಕಾಗ್ತದೆ, ಇಲ್ಲ ಅಂದ್ರೆ ತೆಗೆದಾಕ್ಬೇಕಾಗ್ತದೆ, ಹಾಕ್ಬೇಕಾಗ್ತದೆ. ಬೇರೆ ಬೇರೆ ಕಾಣಿಸುವ ಎಷ್ಟು ಬೇರೆ ಬೇರೆ ಅಂತಾರೇನಂತ ಮಗ ಆ ಅಪ್ಪನ ಹೊತ್ತಂತಾರ ಹೋಲಿಕೆ ನಿಮ್ಮ ಹಳ್ಳಿ ಭಾಷೆ ಬಳಸಿದೆ ನಾನು. ಅಪ್ಪನ ಬಾಯಂದ ಕಳಿಸಿ ಬಿದ್ದಂಗ ಅದಾನ ಅಂತ ಹೇಳ್ತಾರೆ. ಹಂಗೆ ಇರ್ತಾನವ, ಎಲ್ಲಿರ್ತಾನ ಹಂಗ ಹಂಗ ಅನಿಸ್ತದ, ಆದ್ರೆ ವ್ಯತ್ಯಾಸ ಇರ್ತದ. ನೀವು ಬೇಕಾದಷ್ಟು ಹೈಲಿ ಎಜುಕೇಟೆಡ್ ಇರ್ಬೋದು, ಆದ್ರೆ ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಆಗೋ ಹೊತ್ತಿನಾಗ ನೀವು ಅಂಗುಷ್ಟವನ್ನೇ ಬಳಸಬೇಕು. ಎದಕ್ಕೆ? ಸಿಗ್ನೇಚರ್ಗೆ. ಯಾಕೆ ಅಂತ ಕೇಳಿದೆ ನಾನು. ನಾವು ಡಬಲ್ MA ಬೇಕಾದ್ರೆ 4 ಸಲ ಸಹಿ ಮಾಡ್ತೀವಿ, ನಮ್ಮನ್ನು ಹೆಬ್ಬಟ್ಟು ಒಲ್ಸ್ಕೊಂತೀರಿ. ನಾವೇನು ಹೆಬ್ಬಟ್ಟೆಗಳದೀವಿ ನಾವು ಅಂದರೆ ಅಂದ ಗುರುಗಳೇ, ಅವು ನೀವು ನೀವು ಕಲಾ ಬಳಸಿ ಸಿಗ್ನೇಚರ್ ಮಾಡಿದ್ರು ಅದನ್ನ ಅನುಸರಿಸ್ತಾರಂತ. ಮನೆಗಿಲ್ರಿ ಏನಾಗ್ತಿರಲ್ಲ, ಅದಕ್ಕೆ ಡೂಪ್ಲಿಕೇಟ್ ಮಾಡ್ತಾರಿಲ್ಲ ಅದನ್ನ ಸಿಗ್ನೇಚರ್. ಇದನ್ನ ಯಾವಾಗೂ ಮಾಡೋಕ್ಕಾಗಲ್ಲ ಅಂತ. ಯಾಕೆ ಅಂತ ಕೇಳಿದ್ರೆ ಅದರಂಗ ಇನ್ನೊಬ್ಬನ ಬಟ್ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಇಲ್ಲೇನು ಗೆರೆಗಳದಾವಲ್ಲ ಈ ಹೆಬ್ಬಟ್ಟಿನಲ್ಲಿ, ಅದರಲ್ಲಿ ಎಷ್ಟಾದ್ರೂ ವ್ಯತ್ಯಾಸ ಇದ್ದೇ ಇರ್ತದೆ ಅಂತಾರೆ. ಈ ಚೀನಾಕ್ಕೆ ಹೋದ್ರೆ ಮತ್ತು ಜಪಾನ್ ಇತ್ಯಾದಿ ಕಡೆ ಹೋದ್ರೆ ಒಂದೇ ನಮೂನಿ ಇರ್ತವೆ, ವೈವಿಧ್ಯತೆ ನಮ್ಮಲ್ಲಿ ಜಾಸ್ತಿ. ಅವು ಹೆಚ್ಚು ಕಡಿಮೆ ಅವು ಒಂದೇ ಅಕ್ಷರದ ಹೆಸರ ಓಸು ಒಂದೇ ನಮೂನಿ ಕಣ್ಣಂಗ ಆಗ್ತಾವ. ನೋಡಿದ್ರೆ ನೀವು ಮೂಗ ಮಾರಿ ನೋಡ್ಬೇಕಾರೆ ಒಂದೇ ನಮೂನಿ ಕಣ್ಣಂಗ ಆಗ್ತಿರ್ತಾವ, ಆದ್ರೂ ಪರ್ಕಿರ್ತಾವ. ನೀವು ಜರ ಅಬ್ಸರ್ವೇಷನ್ ಮಾಡಿ. ಆದ್ದರಿಂದ ಬೇರೆ ಬೇರೆ ಕಾಣುವ ಎಂಥ ವೈವಿಧ್ಯಮಯವಾಗಿರ್ತಕ್ಕಂಥ ಜಗತ್ತು, ಇಂಥ ಜಗತ್ತಿಗೆ ಜಗದಾದಿ ಬೀಜ ಹೀಗೆ ತೋರಿದಂಥ ಈ ಜಗತ್ತಿಗೆ ಕಾರಣಕರ್ತನಾದವನು ಯಾವನೋ ಅವನು ಪರಮಾತ್ಮ ಅಂತ. ಜಗದಾದಿ ಬೀಜಂಗೆ ನಿಗಮಾಂತ ವೇದ್ಯಂಗೆ ನಗರಾಜ ಶ್ರುತೆಯ ರಮಣಂಗೆ ಶಂಭುವಿಂಗ ಗಣಿತೋತ್ಸವದಿ ನಟನಂತೆ. ಶ್ರೀಮನ್ನಿಜಗುಣ ಶಿವಯೋಗಿಗಳು ಅನುಭವ ಸಾರದ ಶಿವಸ್ತುತಿ ಮಾಡುವ ಹೊತ್ತಿನಾಗ ಏನಂತ ಹೇಳಿದ್ರು? ಜಗದಾದಿ ಬೀಜಂಗೆ ಅವನೇನಾಗಿದ್ದಾನೆ? ಜಗತ್ತಿನ ಆದಿ ಬೀಜನಾಗಿದ್ದಾನೆ. ಜಗದಾದಿ ಬೀಜಂಗೆ ಇದು ತೋರ್ಲಿಕ್ಕೆ ಆ ದೇವನೇ ಕಾರಣನಾಗಿದ್ದಾನೆ ಅಂತಾರು. ಆದ್ರೆ ಕೆಲವರು ಒಪ್ಪಲಿಲ್ಲ. ಅದನ್ನ ಇವತ್ತು ಚಿಂತನೆ ಮಾಡಬೇಕಾಗಿದೆ. ಕೆಲವರು ಏನಂದ್ರು, ಕಾಲ ಸ್ವಭಾವೋ ನಿಯತಿರ್ ಯದೃಶ್ಯ ಭೂತಾನಿ ಯೋನಿ ಪುರುಷ ಇತಿ ಚಿಂತಾ ಸಂಯೋಗ ಏಷಾಂ ನತು ಆತ್ಮಭಾವಾತ್ ಆತ್ಮಾಪಿ ಅನೀಶಾ ಸುಖ ದುಃಖ ಹೇತೋ. ಶ್ವೇತಾಶ್ವೇತರ ಉಪನಿಷತ್ತಿನ 1ನೇ ಅಧ್ಯಾಯದ 2ನೇ ಮಂತ್ರ. ಈ ಮಂತ್ರ
ಇವತ್ತಿನ ವಿಷಯಕ್ಕೆ ಬಹಳ ಹೋಲಿಕೆ ಆಗತಕ್ಕಂಥದ್ದು. ಈ ಮಂತ್ರದ ಮೇಲೆ ಚಿಂತನೆ ಮಾಡಿದರೆ ಇನ್ನೂ 1 ಗಂಟೆ ನಾವು ಅದನ್ನೇ ಕೊಡಬಹುದು ನೋಡ್ರಿ. ಜಗತ್ತಿಗೆ ಕಾರಣ ಏನು ಅಂತ ಬಹಳ ಚರ್ಚೆ ಮಾಡಿದ್ರಂತೆ. ನೈಮಿಷಾರಣ್ಯದಲ್ಲಿ ಸೇರಿರ್ತಕ್ಕಂಥ ಋಷಿಗಳು ಚಿಂತನೆಗೆ ತೊಡಗಿದ್ರಂತ. ಈ ಜಗತ್ತು ಎದರಿಂದ ಸೃಷ್ಟಿಯಾಗಿದೆ, ಎದರಿಂದ ಹುಟ್ಟಿದೆ, ಜಗತ್ತಿಗೆ ಕಾರಣ ಏನು, ಜಗತ್ತಿಗೆ ಕಾರಣ ಯಾರು, ಕಾಲ. ಕೆಲವರಂದ್ರಂತೆ ಕಾಲವಾದಿಗಳು, ಕಾಲ ಕಾಲ ಅಂದ್ರೆ ಸಮಯ, ಸಮಯದಲ್ಲಿ ಇದು ತೋರಿ ಬಂದದ. ಅನೇಕ ದಿನಗಳ ಹಿಂದೆ ಯಾವಾಗ ಹ್ಯಾಂಗ ಹುಟ್ಟ್ಯದ ಒಟ್ಟ ಇದು ತೋರಿ ಬರ್ಲಕ್ಕ ಕಾಲ ಕಾರಣ ಆಗಿದೆ, ಸಮಯ ಕಾರಣ ಆಗಿದೆ. ಸಮಯ ಇದ್ದಾಗನ ಆಯಾಯ ಸಮಯದಲ್ಲೇ ನಾವು ಹುಟ್ಟಿರ್ತಾವ ನೋಡ್ರಿ. ಆಯಾಯ ಸಮಯದಲ್ಲೇ ತೋರ್ತಾವ ಅಂತಂದ ಮೇಲೆ ಆ ಸಮಯ ಬರಲಾರ ಅದು ತೋರೋದಿಲ್ಲ ಅಂತಂದ ಮೇಲೆ ಸಮಯ ಕಾರಣ ಐತಿ, ಕಾಲ ಕಾರಣ ಐತಿ ಅಂತ ಒಬ್ಬವ ಹೇಳ್ತಾನಂತ. ಈ ಜಗತ್ತು ತೋರ್ಲಿಕ್ಕೆ ಕಾಲವು ಕಾರಣ ಅಂತ ಹೇಳಿದಂತ. ಒಬ್ಬವ ಸ್ವಭಾವ ಕಾರಣ, ಸ್ವಭಾವವಾದಿ, ಇದು ಸ್ವಭಾವ ಕಾರಣ ಅಂತಾರಂತ. ಸ್ವಭಾವ ಅಂತಂದ್ರೆ ಏನ್ರಿ? ಸ್ವಭಾವ ಅಂತಂದ್ರ ಬೈ ಚಾನ್ಸ್ ಏನಂತೀರಿ? ಸ್ವಾಭಾವಿಕವಾಗಿ ತಾನೇ ಸ್ವಾಭಾವಿಕವಾಗಿ ಅದಕ್ಕೆ ಬೇರೆ ಕಾರಣನೇ ಕೊಡಕ್ಕಾಗಿಲ್ಲ. ಬೆಂಕಿ ಹಂಗ್ಯಾಕೈತಿ? ಸ್ವಾಭಾವಿಕವಾಗಿ ಹಂಗೆ ಇರೋದು. ಗಾಳಿ ಹಿಂಗ್ಯಾಕೈತಿ? ಸ್ವಾಭಾವಿಕವಾಗಿ. ಇವ್ರು ಹಿಂಗ್ಯಾಕದಾರ? ಬೈ ನೇಚರ್ ಅವ್ರು ಹಂಗೆ ಅದಾರ್ರಿ ಅಂತಿರ್ಲ. ಎಲ್ಲದನ್ನು ವಿಚಾರ ಮಾಡಿ ನೋಡ್ಲಕ್ಕ. ದಾಸವಾಳ ಕೆಂಪು ಯಾಕೈತಿ? ಬೈ ನೇಚರ್ ಅದು ಹಂಗೆ ಇರೋದು. ಎಲ್ಲದಕ್ಕೂ ನೀವು ಇದೇ ಉತ್ತರ ಕೊಡ್ಬೇಕಾಗ್ತದೆ. ಅವರು ಸುಮ್ಮನೆ ಹೇಳಿರಂಗಿಲ್ಲ, ಭಾಳ ಚಿಂತನೆ ಮಾಡಿರ್ತಾರೆ. ಆದ್ದರಿಂದ ಅವ ಅಂತಾನಂತ ಇದು ಬೈ ನೇಚರ್, ಬೈ ಚಾನ್ಸ್, ಇದು ಬೈ ಚಾನ್ಸ್ ಹಿಂಗಾಗಿದೆ. ಸ್ವಾಭಾವಿಕವಾದಿ ಎಲ್ಲವೂ ಬೈ ಚಾನ್ಸ್ ಅಲ್ಲಕ್ಕೆ ಬರಂಗಿಲ್ಲ. ತನ್ನಷ್ಟಕ್ಕೆ ತಾನೇ ಆಗಿದೆ ಅಂತ ಹೆಂಗೆ ಹೇಳ್ತೀರಿ? ಸ್ವಾಭಾವಿಕ ಅಂದ್ರೆ ಅದಕ್ಕೆ ಅರ್ಥೇನು? ತನ್ನಷ್ಟಕ್ಕೆ ತಾನೇ ಆಗಿದೆ. ಈ ಜಗತ್ತಿನಾಗ ತನ್ನಷ್ಟಕ್ಕೆ ತಾನೇ ಆಗ್ಲಿಕ್ಕೆ ಬರ್ತದೆ ಏನಾರ? ತನ್ನಷ್ಟಕ್ಕೆ ತಾನು ಆಗೋದಿಲ್ಲ ಅಂದ್ರು. ಸೂಫಿ ಸಾಹಿತ್ಯದೊಳಗ ಅದ್ಭುತ ತತ್ವಚಿಂತನೆ ಇದೆ. ಸೂಫಿ ಸಾಹಿತ್ಯದಲ್ಲಿಯೂ ಕೂಡ. ಸೂಫಿ ಸಾಹಿತ್ಯದಲ್ಲಿ ಒಂದು ಕತೆ ಓದ್ದೆ ನಾನು ಮೊನ್ನೆ. ಸೂಫಿ ಫಕೀರ ಹಲವಾರು ದೋಹಗಳನ್ನ ವ್ಯಾಖ್ಯಾನ ಮಾಡಿದ್ದಾರೆ ಓಶೋ ಅವರು. ಓಶೋ ಸಾಹಿತ್ಯ ಓದ್ಬೇಕು ನೀವೇನು, ಬಹಳ ಅದ್ಭುತ ಚಿಂತಕ ಆತ. ಅವರು ಒಂದು ಬಹಳ ಸುಂದರವಾಗಿರ್ತಕ್ಕಂಥ ದೃಷ್ಟಾಂತವನ್ನು ಬರೆದಿದ್ದಾರೆ. ಒಬ್ಬ ಸುಫಿ ಪಂಡಿತ್ ನಾಸ್ತಿಕ್ ಇದ್ನು. ನಾಸ್ತಿಕ್ ಅಂದ್ರೆ ಗೊತ್ತಾಗಲ್ಲ, ದೇವರಿಲ್ಲ ಅವ್ರಿಗೆ ನಾಸ್ತಿಕ್ ಅಂತಾರೆ. ಆತ ಇಂಥ ಪಾಂಡಿತ್ಯವನ್ನು ಪಡೆದಿದ್ನಂತ. ಎದರ ಸಲುವಾಗಿ? ದೇವ್ರಿಲ್ಲ ಅಂತ ಸಾಧಿಸೋ ಸಲುವಾಗಿ ಪಾಂಡಿತ್ಯ ಪಡೆದಿದ್ದ. ದೇವ್ರಿಲ್ಲ ಅಂತ ಸಾಧಿಸ್ಲಿಕ್ಕೆ ಪಾಂಡಿತ್ಯ ಬೇಕಲ್ರಿ? ಅನಾನಂತ ಸಾಧಿಸ್ಲಿಕ್ಕೆ ಪಾಂಡಿತ್ಯ ಬಳಸಬೇಕು. ಸುಮ್ಮನೆ ನಾ ಹುಡುಗಾಟಿಗೆ ಹೇಳ್ತಿರ್ತೀನಿ. ಒಬ್ಬ ಭಾರಿ ಭಾಷಣ ಮಾಡ್ತಿದ್ನಂತ ದೇವ್ರಿಲ್ಲ ಅಂತ ಹೇಳಿ. ಎಂಥ ಆಸ್ತಿಕ ಮನುಷ್ಯ ಅದ ಅಂದ್ರೆ ಎಲ್ಲಿ ತರ್ತಿ ಹೇಳಿ ದೇವ್ರಂತ ಎದ್ದು ಬರ್ಬೇಕವ. ಹಂಗ ಭಾಷಣ ಮಾಡವ. ಅನುಭಾವಿಗಳು ಗೋಪಾಲ್ ಗೌಡ್ರು ಅಂತವರು ಹೋಗಿದ್ರು. ನೋಡಿ ಏನಾರ ಹೇಳ್ತಾನೆ ಕೇಳೋಣ. ಭಾರಿ ಮಾತಾಡ್ದ. ಎಲ್ಲರೂ ಚಪ್ಪಳೆ ತಟ್ಟ. ಹೌದು ನೀ ಹೇಳೋದು ಕರೆ, ದೇವ್ರು ಎಲ್ಲಿ ಬರ್ತಾನೆ ದೇವ್ರು ಅಂದ್ರೆ ಎಲ್ಲರೂ. ಎಲ್ಲ ಮುಗಿದ ಮೇಲೆ ಇವರು ಭಾಳ ಶಾಣ್ಯರು. ಇವರು ಏನದ್ಭುತ ಭಾಷಣ ಮಾಡಿದ್ರು. ದೇವ್ರಿಲ್ಲ ಅಂತ ಹೇಳಿ ಏನು ಅದ್ಭುತ ಭಾಷಣ ಮಾಡಿದ್ರಿ. ನಿಮ್ಮಂಥ ಭಾಷಣ ಎಲ್ಲೂ ಕೇಳಿಲ್ ಬಿಡ್ರಿ ನಾನು ಅಂದ್ರಂತೀವ್ರು. ಎಲ್ಲ ದೇವ್ರದ ದೇವ್ರಿಲ್ಲ ಅಂದ್ರಿ. ಹೌದನ? ಹಾಗೆ ಅವನು ಭಾರಿ ಪಾಂಡಿತ್ಯ ಪಡೆದಿದ್ನಂತ. ಸೂಫಿ ಸಂತ. ದೇವ್ರಿಲ್ಲ ಅಂತ ಅವ ಸೂಫಿ ಪಂಡಿತ ಇಂಥ ಪಾಂಡಿತ್ಯ ಪಡೆದ. ಎಂಥ ಭಕ್ತ ಅದಾನಂದ್ರು ಅಟಲ ಶ್ರದ್ಧಾ ಅವನಿಗೆ ಐತೆ ಅಂದ್ರೆ ಅವನು ಶ್ರದ್ಧಾ ಹಾಳು ಮಾಡಿ ಹಾಕ್ಬಿಡ. ಅವನು ಅಂಥ ಪಂಡಿತ. ಅವನು ಹಿಂಗ ನೆಲ್ಲೂರಂತ ಊರಾಗ ಭಾಳ ಮಂದಿ ವೃತ್ತಿ ಮಾಡೋರು ಅದಾರಂತ.
ಏನೇನೋ ಹುಚ್ಚುಚ್ಚು ಮಾಡ್ಕೊಂತ ಕುಂದಿರ್ತಾರ. ಏನು ಜ್ಞಾನ ಇಲ್ಲ ಮಣ್ಣಿಲ್ಲ, ಬರೀ ದೇವ್ರು ಅಂತ ತಿಳ್ಕೊಂಡು ಹೊಲಕ್ಕೆ ಹೋಗೋದು ಬಿಟ್ಟು ಅವು ಅಂಗಡಿ ತಿರುಗಿ ಭಜನೆ ಮಾಡ್ಕೊಂತ ಪೂಜೆ ಮಾಡ್ಕೊಂತ ನೋಡಮ್ಮ ತಿಳ್ಕೊಂಡು ಅವನು ಬಂದ. ಊರಿಗೆಲ್ಲ ಸುದ್ದಿ ಮುಟ್ಟಿತು, ಹಿಂಗೆ ಬರ್ತಾರದು ಸುಟ್ಟಿ ಪಂಡಿತರು ಬರ್ತಾರ ಅಂತ ಸುದ್ದಿ ಮುಟ್ಟಿರ್ಕೊಂಡೆ ಗಾಬರಿ ಆಯ್ತು ಮಂದಿ. ಅವ್ರನ್ನ ವಿರೋಧಿಸುವಂಗ ನಮ್ಮಲ್ಲಿ ಶಾಣ್ಯರು ಯಾರೂ ಇಲ್ಲ. ಜರ ಕಡಗಂಚಾಗ ಹೋಗಿ ಕರ್ಕೊಂಡು ಬರೋಮನ್ ಅಂತಂದ್ರೆ ಅವ್ರು ಹೋಗಿಬಿಟ್ಟಾರೆ ಶಾಣ್ಯರನ್ನ, ಅವ್ರು ಏನು ನೋಡೋದು ಹೆಂಗೆ ಇವನ್ನ ವಿರೋಧಿಸ್ಯದಪ್ಪ ಅಂದ್ಕೊಳ್ಳೇನೆ ಯಾರೋ ನೆನಪು ತೆಗೆದ್ರು. ಆ ಶೇಖ್ ಮಫೀದ್ ಅಂತ ಅದಾರಲ್ಲ, ಅವ್ರ ಅನುಭಾವಿಗಳದಾರ ಅಂದ್ರಂತ. ಅವ ಕುರಿ ಕಾಯವ ಕುರಿ ಕಾಯ್ಕೊಂಡ ಜೀವನ ಮಾಡಲಿ. ನಿಮಗೆ ಅನಿಸ್ತದ ಮುಗ್ಧ ಭಾಳ ಮುಗ್ಧ ಅಂತ ಅನಿಸ್ತದೆ, ಆದರೂ ಅವರು ಅನುಭಾವಿಗಳದಾರ. ಪಾಂಡಿತ್ಯನೇ ಬೇರೆ, ಅನುಭವ ಬೇರೆ. ಅವರು ಅನುಭಾವಿಗಳದಾರ. ಅವನನ್ನು ವಿರೋಧಿಸುವವರು ಅಂದ್ರೆ ನಮ್ಮಲ್ಲಿ ಅವರೊಬ್ಬರೇ ಶೇಖ್ ಮಫೀದ್ ಅಂತ ಹೇಳಿ. ಎಲ್ಲರೂ ಹೋಗಿ ಹಿರಿಯರು, ಊರಾನ್ ಹಿರಿಯರೆಲ್ಲ ಹೋಗಿ ರಿಕ್ವೆಸ್ಟ್ ಮಾಡಿಕೊಂಡ್ರು, ನಾಳೆಗೆ ಗುಲ್ಬರ್ಗಾದಂಥ ದೊಡ್ಡ ನಗರದಿಂದ ಒಬ್ಬರು ಪಂಡಿತರು ಹೊಂಟಾರ, ಅವರು ದೇವರಿಲ್ಲ ಅಂತ ಸಿದ್ಧಾಂತ ಮಾಡ್ತಾರ, ನೀ ಅದನ್ನು ವಿರೋಧಿಸಿ ದೇವನ ಅಸ್ತಿತ್ವವನ್ನು ಸಾಬೀತುಪಡಿಸಬೇಕು. ಆಯ್ತು, ನಮ್ಮ ಕೆಲಸ ಭಾಳ ಅದಾವ, ಎಲ್ಲ ಕಂಡಾಪಟ್ಟಿ ಕುರಿ, 100 ಕುರಿಗಳು ಎಲ್ಲ ವ್ಯವಸ್ಥೆ ಮಾಡಿ ಬರಬೇಕು. ಜರ ಬರೋದು ತಡ ಆದ್ರೂ ಜರ ಎಲ್ಲ ಮತ್ತು ಅವ್ರು ಬಂದಾರ ಅಂದಮೇಲೆ ಹಿಂಗೆ ನಮ್ಮವರೊಬ್ಬರು ಪಂಡಿತರು ಬರೋರು ಅದಾರ ಅಂತ ಹೇಳ್ತೀವಿ, ಹಾದಿ ಕಾಯ್ತಾ ಇರ್ತಾರೆ. ಆಯ್ತು ಬರ್ತೀನಿ ಅಂತಂದ. ಮರುದಿವಸ ಇವರು ಪಂಡಿತರು ಬಂದರು. ಸಭಾ ನರಿ ಗಾಂಭೀರ್ಯದಿಂದ ಇವರು ಬಂದು ಸಭಾ ವೇದಿಕೆ ಮೇಲೆ ಕೂತ್ಕೊಂಡಿದ್ದಾರೆ. ಶೇಖ್ ಮಫೀದ್ ಬರ್ತಾನೆ ಇಲ್ಲ. ತಾಸಾಯ್ತು, 2 ತಾಸಾಯ್ತು, 3 ತಾಸಾಯ್ತು. ಅವ ಪಂಡಿತ್ ಅಂತಿದ್ದ, ಹೆದರೇನವ ಅಂತಿದ್ದ. ಬಂದು ವಾದ ಮಾಡೋದಕ್ಕಿಂತ ಮೊದಲೇ ಹೆದರೇನಂತ ಕಾಣ್ತದೆ. ಇಲ್ರಿ ಅವರು ಬರ್ತೀವಂತ ಮಾತು ಕೊಟ್ಟು ಎಂದೂ ತಪ್ಪಿಸೋರಲ್ಲ. ಇನ್ನು ಮೊದಲೇ ನಮ್ಗೆ ಆಗೋದಿಲ್ಲ ಅಂತಿದ್ರು, ಬರ್ತಾರೆ. ಮಳೆ ಬೇರೆ ಬಂದಿತ್ತು, ಹಳಿ ಆಚೆ ಕಡೆ ಇರ್ತಿದ್ರು. ಬರ್ತಾರೆ ಹೇಳ್ರಿ. ಬಹುತೇಕ ಬರ್ಲಿಕ್ಕೆ ನಾವೇ ವ್ಯವಸ್ಥೆ ಆಗಿರ್ಲಿಕ್ಕಿಲ್ಲೇನೋ, ಬರ್ತಾರೆ. ಕೊನೆಗೆ ನಾವೇ ಸಿಗ್ಲಿಲ್ಲ ಅಂದ್ರು ಈಜುಗೊಂಡಾದ್ರೂ ಬರ್ತಾರೆ. ಅವರು ಭಾಷೆ ಕೊಟ್ಟು ಎಂದೂ ತಪ್ಪೋರಲ್ಲ. ಪ್ರಾಮಿಸ್ ಮಾಡಿದ್ರೆ ಅಂದ್ರೆ ಮುಗಿತ್, ಗ್ಯಾರಂಟಿ ಬರ್ತಾರೆ ಅಂತ ಸಮಾಧಾನ ಮಾಡಿ ಕುಂದ್ರಸ್ರಾಗ ಸಾಕಾಗಿ ಹೋಯ್ತು. 3 ತಾಸಿನ ಮ್ಯಾಗ ಬಂದ ಶೇಖ್ ಮಫೀದ್. 3 ತಾಸು ಆದ ಮೇಲೆ ಬಂದ. ಬಹುತೇಕ ಹೊಳೆ ಈಜು ಬಂದಾನೇನೋ ಅಂತ ಅನ್ಕೊಂಡಿದ್ರು. ಇಲ್ಲ, ಭಾಳ ಆರಾಮನ ಕಾಣ್ತಿದ್ದವ. ಬಂದ. ಏನ್ರಿ ಎಷ್ಟು ತಡ ಮಾಡಿದ್ರಿ? 3 ತಾಸು ಆಯ್ತು ಹಾದಿ ಕಾಯ್ಕೊಂತ. ಇಲ್ಲ, ತಡ ಆಗ್ಲಿಕ್ಕೆ ಒಂದು ಕಾರಣ ಐತಿ. ನಾವೇ ಏನೋ ಇದ್ದು ದಂಡಿ ಮ್ಯಾಗ ನಾವೇ ನಡೆಸೋರು ಇರಲಿಲ್ಲ. ಹೊಳೆ ದಾಟಿ ಬರ್ಬೇಕಲ್ಲ, ಸಣ್ಣ ಹೊಳಿನ ಇದು, ಭೀಮಾ ನದಿ ಅಂತ ದೊಡ್ಡ ಹೊಳಿ ದಾಟಿ ಬರ್ಬೇಕಲ್ಲ. ಅದ್ರಾಗ ವಿಪರೀತ ರಾತ್ರಿ ಎಲ್ಲ ಮಳೆ ಬಿದ್ದು ಪ್ರವಾಹ ಬಂದು ಬಿಟ್ಟದೆ. 2 ಕಿಲೋಮೀಟರ್ ಅದರ ಹರಿವು, ಅದನ್ನು ದಾಟಿ ಬರಬೇಕಲ್ಲ, ತುಂಬಿ ನದಿ ಹರಿತಿತ್ತು. ನಾವು ಎಂದೂ ನಾವೇ ನಡೆಸಿದವರಲ್ಲ. ಇಂಥ ಪ್ರವಾಹ ಬಂದ ನದಿಯೊಳಗೆ ನಾವೇ ನಡೆಸೋದು ಅಂದ್ರೆ ಭಾಳ ಕಷ್ಟ ಇರ್ತದೆ. ಸಹಜವಾಗಿ ಹರಿಯುವಂಥ ನದಿಯನ್ನು ದಾಟ್ಕೊಂಡು ಹೋಗ್ಬೋದು. ಮಹಾಪೂರ ಬಂದಂಥ ನದಿಯನ್ನು ದಾಟಿಕೊಂಡು ಹೋಗೋದು ಭಾಳ ಕಷ್ಟ ಇರ್ತದೆ. ಯಾರಾದರೂ ಈ ನಾವೇ ನಡೆಸೋರು ಬರ್ತಾರೇನೋ ಅಂತ ಹಾದಿ ಕಾಯ್ದು ಬರ್ತೀನಿ ಅಂತ ಮಾತು ಕೊಟ್ಟಿನಿ, ತಪ್ಪಿಸಬಾರ್ದು ಅಂತ ತಿಳ್ಕೊಂಡು ನಾವಿಕ ನಿಲ್ಲದ ನಾವೆಯಲ್ಲಿ ನಾನು ಕೊನೆಗೆ ಧೈರ್ಯ ಮಾಡಿ ಕುತ್ಕೊಂಡ್ಬಿಟ್ಟೆ. ನಾವೇ ತನ್ನ ಪಾಡಿಗೆ ತಾನೇ ನಡ್ಕೊಂಡು ಹೋಯ್ತು. ಎಂಥ ಸುಳಿ ಬಂದರೂ ತಪ್ಪಿಸಿಕೊಂಡು ತಾನೇ ಹೋಗ್ತಿತ್ತು.
ನನಗೆ ಒಂದು ಕ್ಷಣ ಹೆದರಿಕೆ ಆಗಿಬಿಡ್ತು. ಕಾಣದ ಪಿಶಾಚಿ ಏನಾರ ನಡೆಸ್ತದೇನೋ ಅಂತ. ಯಾರೂ ಕಾಣ್ತಾ ಇಲ್ಲ ಅಂಥದ್ರಾಗೆ ನನಗೆ ನಂಬಿಕೆ ಇಲ್ಲ. ಆದರೂ ಎಂಥ ಸುಳಿ ಬಂದರೂ ಸಹಿತ ಅದು ತಪ್ಪಿಸಿಕೊಂಡು ನಾವೇ ತನ್ನ ಪಾಡಿ ತಾನೇ ಸಾಕ್ಕೊಂಡು ಬಂದು ಈಚೆ ದಡ ಸೇರ್ತು ಅಂದಂತ. ಅವಾಗ ಅವ ಕುಂತಿನಲ್ಲ ಪಂಡಿತ, ಅವ ಚೀರಾಡಂದಂತ, ಏಯ್ ಮೂರ್ಖದಿ ಏನಂದಂತ. ತನ್ನ ಪಾಡಿ ತಾ ಹೆಂಗೆ ನಾವೇ ನಡೀತದ. ಮೊದಲ ಕುರಿಕಾಯಿ ಮನುಷ್ಯ ನೀನು. ಅವ್ರ ಅನುಭಾವಿಗಳೇ ಪ್ರಾಕ್ಟಿಕಲ್ ಆಗಿ ಹೇಳಕ್ಕೆ ಹೊಂಟಿದ್ರು ಅವರು. ಅದು ಅವ್ರ ಕಾಯಕ ಆಗಿತ್ತು ಕರೆ. ಆದರೆ ಜೀವನದ ಸ್ವಾರಸ್ಯವನ್ನು ಕಂಡುಕೊಂಡವರು, ಜೀವನದ ಸತ್ಯವನ್ನು ಅನುಭವಿಸಿದವರು. ಶೇಖ್ ಮುಫೀದಂದಂತ ಇಲ್ಲ ಇಲ್ಲ ಇಲ್ಲ, ನಾವೇ ತನ್ನ ಪಾಡಿಗೆ ತಾನೇ ಸಾಗ್ತಾ ಇತ್ತು. ಯಾರು ಅದನ್ನು ನಡೆಸೋ ಹರಕತನಿರಲಿಲ್ಲ, ನಾವಿಕ ಇರಲಿಲ್ಲ. ಅದು ತನ್ನ ಪಾಡಿಗೆ ತಾನೇ ಈ ಕಡೆ ನಡ್ಕೊಂಡು ಬಂತು, ಸರಿಯಾಗಿ ಈಚೆ ದಡ ಸೇರ್ತು ಅಂತಂದಾಗ ನಾವಿಕ ನಿಲ್ಲದೆ ನಾವೇ ಹೇಗೆ ನಡಿಲಿಕ್ಕೆ ಸಾಧ್ಯ? ಅವಾಗ ಶೇಖ್ ಮುಫೀದ್ ಅಂದ್ರಂತ, ಒಂದು ಸಾಮಾನ್ಯ ನೌಕೆ ನಡೆಸಲಿಕ್ಕೆ ಒಬ್ಬ ನಾವಿಕ ಬೇಕಾಗ್ತಾನೆ. ಇದು ಎಂಥ ನೌಕೆ, ಪ್ರಪಂಚವೆಂಬತಕ್ಕಂಥ ನೌಕೆ. ಇದು ಟೈಟಾನಿಕ್ ಹಡಗಿದ್ದಂಗಿದೆ. ಜಗತ್ತಿನೊಳಗೆ ದೊಡ್ಡ 5 ಹಡಗುಗಳನ್ನು ತಯಾರು ಮಾಡ್ಯಾರ. 10,000 ಜನ ತೆಗೆದುಕೊಂಡು ಹೋಗ್ತಕ್ಕಂಥ ಹಡಗುಗಳದಾವ ಇವತ್ತು. ಇದನ್ನು ನಡೆಸಲಿಕ್ಕೆ ಒಬ್ಬ ಕ್ಯಾಪ್ಟನ್ ಬೇಕಲ್ಲ. ಎಷ್ಟು ಚಂದ ನಡೆದದ ಇದು. ಇದನ್ನು ನಡೆಸ್ಕೊಂಡು ಹೋಗುವಂಥ ನಾವಿಕನಂತೆ ದೇವನೊಬ್ಬನಿದ್ದಾನೆ ಅಂದ ಕಾಲಿ ಬಿದ್ದಂತವ. ಅದಕ್ಕೆ ನಾನಾ ರೀತಿಯಲ್ಲಿ ಈ ಪ್ರಪಂಚವನ್ನು ಸೃಷ್ಟಿ ಮಾಡಿ ಇದನ್ನು ನಡೆಸಿಕೊಂಡು ಹೊಂಟಿದ್ದಾನೆ. ಆದ್ದರಿಂದ ಬೇರೆ ಬೇರೆ ಕಾಣುವ ಜಗದಾದಿ ಬೀಜ. ಇಷ್ಟು ಮಾತ್ರ ಈ ನುಡಿಯಲ್ಲಿ ವ್ಯಾಖ್ಯಾನ ಮಾಡಿದೆವು. ಮುಂದಿನ ಮಾತುಗಳನ್ನು ಮತ್ತೆ ಸಾಯಂಕಾಲ ವಿಚಾರಿಸುವ ಅಂತ ಹೇಳ್ತಾ ಉಪನ್ಯಾಸಕ್ಕೆ ಮಂಗಲ. ಹರ ಓಂ ತತ್ಸತ್.